ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 4ನೆಯ ಅಧ್ಯಾಯದ 21 ಹಾಗೂ 22ನೆಯ ಶ್ಲೋಕಗಳು. ನಿರಾಶೀರ್ಯತ ಚಿತ್ತಾತ್ಮ ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವಪರಿಗ್ರಹಃ ತ್ಯಕ್ತ ಸರ್ವಪರಿಗ್ರಹಃ ಶಾರೀರಂ ಕೇವಲಂ ಕರ್ಮ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಯದೃಚ್ಛಾಲಾಭಸಂತುಷ್ಟೋ ಯದೃಚ್ಛಾಲಾಭಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ದ್ವಂದ್ವಾತೀತೋ ವಿಮತ್ಸರಃ ಸಮಸ್ಸಿದ್ಧಾವಸಿದ್ಧೌ ಚ ಸಮಸ್ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ ಕೃತ್ವಾಪಿ ನ ನಿಬಧ್ಯತೆ ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವಪರಿಗ್ರಹಃ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಯದೃಚ್ಛಾಲಾಭಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸ್ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಕರ್ಮ ಲೇಪವಾಗದೇ ಇರುವ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಅದನ್ನೇ ಮುಂದುವರಿಸ್ತಾ, ಕರ್ಮ ಮಾಡೋದು ಅನಿವಾರ್ಯ, ಆದರೆ ಆ ಕರ್ಮ ಲೇಪವಾಗಬಾರದು ಅಂತಂದರೆ ಏನು ಮಾಡಬೇಕು, ಅದರ ಉಪಾಯವನ್ನು ಅರ್ಜುನನಿಗೆ ಮುಖ ಮಾಡಿಕೊಂಡು ನಮಗೆಲ್ಲರಿಗೂ ತಿಳಿಸಿಕೊಡ್ತಾ ಇದ್ದಾನೆ ಕೃಷ್ಣ. ಯತಚಿತ್ತಾತ್ಮ, ಚಿತ್ತ ಆತ್ಮ, ಮನಸ್ಸು ಮತ್ತು ಬುದ್ಧಿ ಇವುಗಳನ್ನು ನಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಂಡು ನಿರಾಶೀಹಿ, ಸ್ವಾಧೀನದಲ್ಲಿ ಇರುವುದರಿಂದಲೇ ಕಾಮರಹಿತನಾಗಿರುವಂತಹ, ಆಶಿ ಅಂಥೇಳಂತಂದರೆ ಕಾಮ, ನಿರಾಶಿ ಅಂಥೇಳಂತಂದರೆ ಕಾಮರಹಿತನಾಗಿರ್ತಕ್ಕಂಥವನು. ನನ್ನ ಅಧೀನದಲ್ಲಿ ಮನಸ್ಸು ಮತ್ತು ಚಿತ್ತ ಇತ್ತು ಅಂತೇಳಂತಂದರೆ ನಾನು ಎದರ ಅಪೇಕ್ಷಾನೂ ಪಡೋದಿಲ್ಲ, ಅದು ನನ್ನ ಮಾತು ಕೇಳುತ್ತದೆ. ತ್ಯಕ್ತ ಸರ್ವ ಪರಿಗ್ರಹ, ಪರಿಗ್ರಹ ಅಂದರೆ ಸಮಸ್ತ ಭೋಗ ಸಾಧನಗಳನ್ನು ತ್ಯಕ್ತಃ ಬಿಟ್ಟವನಾಗಿ, ಕೇವಲಂ ಶಾರೀರಂ ಕರ್ಮ ಕುರ್ವನ್ ಅಪಿ, ಕೇವಲ ಶರೀರ ರಕ್ಷಣೆಗಾಗಿ ಮಾಡುವಂತಹ ಕರ್ಮಗಳೂ ಕೂಡ ಅವನಿಗೆ ಕಿಲ್ಬಿಷಂ ನ ಆಪ್ನೋತಿ, ಪಾಪಕಾರಕವಾಗುವುದಿಲ್ಲ. ಇಲ್ಲಿಯವರೆಗೇನು ಹೇಳಿದರು ಕೃಷ್ಣ? ಶರೀರ ಪೋಷಣೆಗಾಗಿ ಮಾಡುವ ಕರ್ಮಗಳು ಇವು ಪಾಪಲೇಪವಾಗ್ತಾವ ಅಂತ ಹೇಳಿದ್ರು. ಈಗೇನು ಹೇಳಲಿಕ್ಕೆ ತಾನ? ಶರೀರ ಪಾಲನೆ ಪೋಷಣೆ ಇಲ್ಲಾರ್ದೆ ಬದುಕಲಿಕ್ಕೆ ಸಾಧ್ಯದಾನ? ತಿನ್ನಲಾರ್ದೆ ಕುಡಿಲಾರ್ದೆ ಉಸಿರಾಡಲಾರ್ದೆ ಇರ್ಲಿಕ್ಕೆ ಆಗ್ತದಾನ? ಎಲ್ಲವೂ ಶರೀರ ಪೋಷಣೆನೇ. ತಿಂದ್ರೆ ಶರೀರ ಪೋಷಣೆ, ಕುಡಿದ್ರೆ ಶರೀರ ಪೋಷಣೆ. ಅದಕ್ಕೆ ಕೃಷ್ಣ ಉಪಾಯವನ್ನು ಮಾಡಿದ. ಯಾವ ಮನುಷ್ಯ ಬಹಳ ಅಪೇಕ್ಷಾ ಪಡಲಾರ್ದೇನೆ ಮನಸ್ಸನ್ನು ಬುದ್ಧಿಯನ್ನು ತನ್ನ ಕಂಟ್ರೋಲ್ದೊಳಗೆ ಇಟ್ಕೊಂಡು ಕೆಟ್ಟ ವಿಚಾರಗಳಿಗೆ ಮನಸ್ಸು ಹೋಗದೆ, ಕೆಟ್ಟ ಕಾಮನೆಗಳು ಬುದ್ಧಿ ಹೋಗದೇನೆ ಶರೀರ ಪೋಷಣೆಯನ್ನು ಮಾಡಿದ ಅಂತೇಳಂತಂದರೆ ಅದರಿಂದ ಪಾಪ ಬರೋದಿಲ್ಲ. ಸೊ ಪಾಪಕ್ಕೆ ಕಾರಣ ಯಾವುದಂತಾಯಿತು? ನಮ್ಮ ಬುದ್ಧಿ, ನಮ್ಮ ಮನಸ್ಸುಗಳೇ ಕಾರಣ. ಯಾವ ಕರ್ಮ ಮಾಡ್ಲಿಕ್ಕತ್ತೀವಿ ಅದು ಪ್ರಧಾನ ಅಲ್ಲ, ಆ ಕರ್ಮ ಹೆಂಗೆ ಮಾಡ್ಲಿಕ್ಕತ್ತೀವಿ ಅದು ಪ್ರಧಾನ. ಅದಕ್ಕೆ ಮುಂದುವರಿತಾ ಕೃಷ್ಣ ಹೇಳ್ತಾನೆ, ಅದನ್ನು ಮತ್ತೆ ಬೈಫರ್ಕೇಟ್ ಮಾಡಿ ಹೇಳ್ತಾನೆ. ಯದೃಚ್ಛಾ ಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧೌ ಅಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಇನ್ನೊಂದು ಅರ್ಥದಲ್ಲಿ ಇದೇ ವಿಷಯವನ್ನು ಹೇಳ್ತಾನೆ. ಯದೃಚ್ಛಾಲಾಭ ಸಂತುಷ್ಟ, ಯದೃಚ್ಛಾಲಾಭ ಸಂತುಷ್ಟ ಅಂಥೇಳಂತಂದರೆ ಪ್ರಯತ್ನವಿಲ್ಲದೆಯೇ ಬಂದ ವಿಷಯಗಳಿಂದ ಸಂತುಷ್ಟನಾದ. ಪ್ರಯತ್ನ ಇಲ್ಲ ಅಂದರೆ
ಏನಾದರೂ ನಾನು ತಿನ್ನಬೇಕು, ಕುಡಿಬೇಕು, ಗಳಿಸಬೇಕು ಅಂತ ನಾನು ಪ್ರಯತ್ನ ಮಾಡಬಾರದು. ಪ್ರಯತ್ನ ಮಾಡದೇನೆ ಅದು ಬಂತು ಅಂತ ಹೇಳಂತಂದರೆ ಅದು ಎದರ್ಚ್ಛಾ ಲಾಭವಾಗಿ ಬಂದದ್ದು ಅಂತ ಅರ್ಥ. ಹಿಂಗೆ ಯಾರಿಗಾದರೂ ಬರ್ತದೇನ್ರಿ? ಪ್ರಯತ್ನ ಮಾಡಲಾರ್ದೆ ಏನು ಬರ್ತದ್ರಿ? ಅದನ್ನೊಮ್ಮೆ ಪ್ರಯತ್ನ ಮಾಡಿ ನೋಡ್ಬೇಕು. ನಾವು ದೇವರ ಮೇಲೆ ವಿಶ್ವಾಸ ಇಟ್ಟು ತಿನ್ನಿಸೋದಿತ್ತಂದ್ರೆ ತಿನ್ನಿಸ್ತಾನ, ಕುಡಿಸೋದಿತ್ತಂದ್ರೆ ಕುಡಿಸ್ತಾನ ಅಂತ ದೇವರ ಮೇಲೆ ಭಾರ ಹಾಕಿ ನಾವು ಇದ್ವಿ ಅಂತಂದ್ರೆ ನಮಗೆ ಕಲ್ಪನಾ ಬರ್ತದೆ. ಹುಟ್ಟಿಸಿದ ಸ್ವಾಮಿತ ಹುಲ್ಲ ಮೇಯಿಸುವನೇನೋ, ಉಪಾಸಂತರು ಸಾಯ್ಲಿಕ್ಕೆ ಬಿಡುವುದಿಲ್ಲ ನಮಗೆ. ಯಾರಿಗೋ ಏನೋ ಪ್ರೇರಣೆ ಮಾಡ್ತಾನೆ, ಏನೋ ತಂದು ಕೊಡ್ತಾನೆ. ಇಂತಹ 100 ದೃಷ್ಟಾಂತಗಳು ನಮ್ಮ ಜೀವನದೊಳಗೆ ನಡೆದಾವ. ಏನೂ ಇಲ್ಲದೆ ಇದ್ದಾಗ ಯಾರಿಗೋ ಏನೋ ಪ್ರೇರಣೆ ಮಾಡಿ ಏನೋ ತಂದು ಕೊಡ್ತಾನೆ. ಆದರೆ ಅಂತಹ ವಿಶ್ವಾಸ ನಮಗೆ ಬರಬೇಕಷ್ಟೆ. ಯದೃಚ್ಛಾ ಲಾಭ ಸಂತುಷ್ಟ, ಪ್ರಯತ್ನವಿಲ್ಲದೆ ಬಂದ ವಿಷಯಗಳಿಂದ ಸಂತುಷ್ಟನಾಗಬೇಕು. ಅವನು ದ್ವಂದ್ವಾತೀತನಾಗಿರಬೇಕು. ದ್ವಂದ್ವಾತೀತ ಅಂತೇಳಂತಂದರೆ ದ್ವಂದ್ವರಹಿತನಾಗಿರಬೇಕು. ಅಂದ್ರೆ ಇಲ್ಲಿ ಮಾಡುವಂತೆ ಹೇಳ್ಯಾರ, ಏಕಾದಶಿ ಮಾಡುವಂತೆ ಹೇಳ್ಯಾರ. ಏಕಾದಶಿ ಮಾಡಿದರೆ ನಂಗೆ ಪುಣ್ಯ ಬರ್ತದೋ ಇಲ್ಲೋ, ಮಾಡಬೇಕೋ ಮಾಡಬಾರ್ದು, ನನಗೆ ತ್ರಾಸ ಆಗ್ತದೋ ಏನೋ ಅಂತನ್ನುವ ದ್ವಂದ್ವ ಇಲ್ಲದೇನೆ ಮಾಡಿಯೇ ಮಾಡ್ತೇನೆ ಅಂತ ಯಾರು ದ್ವಂದ್ವಾತೀತನಾಗಿ ಇರ್ತಾನೋ, ಅದಕ್ಕೆ ದ್ವಂದ್ವಗಳು ಎಲ್ಲೆಲ್ಲಿ ಆಗ್ತಾವ ಅಂತನ್ನೋದನ್ನು ಅಲ್ಲಿ ಹೇಳ್ತಾನೆ. ಸಿದ್ಧೌ ಅಸಿದ್ಧೌ ಚ ಸಮಃ. ಏನೋ ಒಂದು ಕೆಲಸ ಮಾಡ್ಲಿಕ್ಕತ್ತೀನಿ, ಅದಕ್ಕೆ ನನಗೊಂದು ಫಲ ಸಿಕ್ತು, ಅದು ಸಿದ್ಧಿ. ಮಾಡಿದ ಕೆಲಸಕ್ಕೆ ಫಲ ಸಿಕ್ಕರೆ ಸಿದ್ಧಿ, ಮಾಡಿದ ಕೆಲಸಕ್ಕೆ ಫಲ ಸಿಗಲಿಲ್ಲ ಅಂತಂದರೆ ಅದು ಅಸಿದ್ಧಿ. ನೀನು ಮಾಡಿದ ಕೆಲಸ ಸಿದ್ಧವಾಗಲಿ ಅಸಿದ್ಧವಾಗಲಿ ಅದನ್ನು ನೀನು ಸಮವಾಗಿ ತಗೋಬೇಕು. ಗೆದ್ದೇ ಗೆಲ್ತೀನಿ ಅಂತ ನಿಂದಿರೋದಲ್ಲ. ಗೆದ್ದರೂ ನನಗೆ ಪ್ರಾಬ್ಲಮ್ ಇಲ್ಲ, ಸೋತ್ರೂ ನನಗೆ ಪ್ರಾಬ್ಲಮ್ ಇಲ್ಲ. ಸಮಸಿದ್ಧೌ ಅಸಿದ್ಧೌ ಚ. ಇನ್ನೊಂದು ಪ್ರಧಾನ ಹೇಳ್ತಾನೆ, ವಿಮತ್ಸರಃ. ವಿಮತ್ಸರಃ ಅಂತಂದ್ರೆ ಮಾತ್ಸರ್ಯರಹಿತವಾಗಿರ್ಬೇಕಂತ. ನಾವು ನಮ್ಮಲ್ಲಿ ಬಹಳ ದೊಡ್ಡ ದೋಷ ಇದು, ಮಾತ್ಸರ್ಯ. ಇನ್ನೊಬ್ಬರಿಗೆ ಒಳ್ಳೆಯದಾತಂದ್ರೆ ನನಗೆ ನೋಡೋದಾಗೋದಿಲ್ಲ, ಬಹಳ ದೊಡ್ಡ ದೋಷ. ಕೃಷ್ಣ ಹೇಳ್ತಾನೆ ವಿಮತ್ಸರನಾಗಿರಬೇಕು. ಇನ್ನೊಬ್ಬರ ಏಳಿಗೆ ಆದಾಗ ನಾವು ಸಂತೋಷ ಪಟ್ಟರೆ ದೇವರು ನಮಗೆ ಏಳಿಗೆ ಮಾಡಿಕೊಡ್ತಾನೆ. ನಮಗೆ ಏಳಿಗೆ ಆದಾಗ ನಮ್ಮನ್ನು ನೋಡಿ ಸಂತೋಷ ಪಡುವ ಜನರನ್ನು ನಮಗೆ ಕೊಡ್ತಾನೆ. ಇನ್ನೊಬ್ಬರ ಏಳಿಗೆಯನ್ನು ನೋಡಿ ನಾನು ಸಂಕಟಪಟ್ಟೆ ಅಂತಂದ್ರೆ ಮೊದಲು ನಮ್ಮನ್ನು ಏಳಿಗೆ ಆಗ್ಲಿಕ್ಕೆ ಬಿಡುವುದಿಲ್ಲ. ಎರಡನೇದ್ದು, ನಮ್ಮ ಪೂರ್ವಾರ್ಜಿತ ಕರ್ಮ ಇತ್ತು, ನಮಗೆ ಏಳಿಗೆ ಆತಂತಂದ್ರು ನಮ್ಮನ್ನು ನೋಡಿ ಸಂಕಟ ಪಡೋರನ್ನೇ ನಮ್ಮ ಸುತ್ತಲೂ ತಂದಿಡ್ತಾನೆ ಪರಮಾತ್ಮ. ಅದಕ್ಕೆ ಕೃಷ್ಣ ಹೇಳ್ತಾನೆ, ವಿಮತ್ಸರಃ, ಮಾತ್ಸರ್ಯರಹಿತವಾಗಿ ನಾವು ಕರ್ಮಾಣಿ ಕೃತ್ವ ಅಪಿ. ಈ ಕ್ವಾಲಿಫಿಕೇಶನ್ದಿಂದಾಗಿ ನನ್ನ ಜೀವನ ನಡೆಸ್ಲಿಕ್ಕೆ ನಾನು ಕರ್ಮವನ್ನು ಮಾಡಿದರೂ ಕೂಡ ಅದು ನ ನಿಬದ್ಧತೆ, ಆ ಕರ್ಮ ನಿನ್ನನ್ನು ಬಂಧಕವನ್ನಾಗಿ ಮುಂದುವರಿಸೋದಿಲ್ಲ. ಅದೇ ಕರ್ಮ ನಿನ್ನನ್ನು ಮೋಚಕನನ್ನಾಗಿ ಮಾಡ್ತದೆ. ಆ ಕರ್ಮದಿಂದಾಗಿ ವಿಮತ್ಸರ ಇಲ್ಲದೆ ಇದ್ದವನು ಸುಖ ದುಃಖಗಳನ್ನು, ಲಾಭಾಲಾಭಗಳನ್ನು, ಸಿದ್ಧಾಸಿದ್ಧಗಳನ್ನು ನೀನು ಸಮವಾಗಿ ಸ್ವೀಕಾರ ಮಾಡಿದಿ ಅಂತ ಹೇಳಂತಂದರೆ ಕರ್ಮದ ಫಲ ನಿನಗೆ ಸಂಸಾರದೊಳಗೆ ತರೋದಿಲ್ಲ, ಸಂಸಾರದಿಂದ ಹೊರಗೆ ತರ್ತದೆ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 4ನೆಯ ಅಧ್ಯಾಯದ 23 ಹಾಗೂ 24ನೆಯ ಶ್ಲೋಕಗಳು. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ
ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ ಬ್ರಹ್ಮಕರ್ಮ ಸಮಾಧಿನಾ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕರ್ಮದ ಫಲವನ್ನು ಅಪೇಕ್ಷವನ್ನು ಮಾತ್ಸರ್ಯರಹಿತವಾಗಿ ಸ್ವೀಕಾರ ಮಾಡುವವನಿಗೂ ಕೂಡ ಕರ್ಮದ ಲೇಪವಿಲ್ಲ ಅನ್ನುವ ವಿಚಾರವನ್ನು ಹೇಳಿ, ಯಾವ ಸಾಧಕ ಗತಸಂಗಸ್ಯ ಮುಕ್ತಸ್ಯ ಫಲಸ್ನೇಹ ರಹಿತವಾದಂತಹ ದೇಹಾದಿಗಳಲ್ಲಿ ಅಭಿಮಾನರಹಿತನಾದಂತಹ, ಮುಕ್ತಸ್ಯ ಅಂತಂದರೆ ಅಭಿಮಾನದಿಂದ ಮುಕ್ತನಾದಂಥವನು ಅಂತ ಅರ್ಥ. ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಅಂದರೆ ಜ್ಞಾನಾವಸ್ಥಿತ ಚೇತಸಃ ಅಂತಂದರೆ ಪರಮಾತ್ಮನ ಜ್ಞಾನವು ಉಂಟಾಗುವುದಕ್ಕಾಗಿ ಆಸಕ್ತವಾದ ಮನಸ್ಸುಳ್ಳವನಾಗಿ ಇರುವಂತಹ. ಎಕ್ಸಾಕ್ಟ್ ಮೀನಿಂಗ್ ಅಂತಂದರೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಉಂಟಾಗಲಿಕ್ಕಾಗಿ ಮನಸ್ಸನ್ನು ಮಾಡುವಂತಹ ಯಜ್ಞನಾಮಕನಾದ ಈ ಪರಮಾತ್ಮನ ಉದ್ದೇಶವಾಗಿಯೇ ಕರ್ಮ ಯಜ್ಞಾದಿ ಕರ್ಮಗಳನ್ನು ಆಚರತಃ ಮಾಡುವ ಮನುಷ್ಯ ಸಮಗ್ರಂ ಕರ್ಮ ಪ್ರವಿಲೀಯತೆ. ಮನುಷ್ಯನ ಸಮಗ್ರವಾದಂತಹ ಕರ್ಮ ಏನಿದೆ ಇದು ನಾಶ ಹೊಂದುತ್ತದೆ, ಅಂದರೆ ಸಂಸಾರ ಬಂಧವನ್ನುಂಟು ಮಾಡುವುದಿಲ್ಲ. ಯಾರು ಅಪೇಕ್ಷಾರಹಿತವಾಗಿ ಯಜ್ಞಾದಿ ಕರ್ಮಗಳನ್ನು ಅರ್ಥಾತ್ ನಿಷ್ಕಾಮ ಕರ್ಮವನ್ನು ಮಾಡುವವರಾಗಿದ್ದಾರೋ ಅವರು ಈ ಒಂದು ಫಲವನ್ನು, ಸಂಸಾರವನ್ನು ಅಂದರೆ ಬಂಧಕವಾದಂತಹ ಫಲವನ್ನು ಪಡೆಯೋದಿಲ್ಲ ಅನ್ನುವ ಮಾತನ್ನು ಹೇಳಿ, ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ. ಅರ್ಪಣಂ ಅಂದರೆ ಯಜ್ಞಕ್ಕೆ ಸಾಧನವಾಗಿರ್ತಕ್ಕಂತಹ ಪಾತ್ರೆ, ಪಗಡ, ಸೃಕ್, ಸೃವ ಮೊದಲಾದಂತಹ ಎಲ್ಲವೂ ಕೂಡ ಬ್ರಹ್ಮ ಅಂತಂದರೆ ಅವೇ ಬ್ರಹ್ಮ ಅಂತಲ್ಲ, ಅವೆಲ್ಲವೂ ಬ್ರಹ್ಮನ ಅಧೀನವಾಗಿವೆ. ಯಾಕಂತಂದ್ರೆ ಅವನ್ನೇ ಬ್ರಹ್ಮ ಅಂತ ಹೇಳಿದ್ವಿ ಅಂತಂದರೆ ಅವು ಜಡ, ಪರಮಾತ್ಮ ಚೇತನ ಸರ್ವೋತ್ತಮ. ಅಂತಹ ಪರಮಾತ್ಮನಿಗೆ ಜಡವಾದ ಸೃಕ್ಸೃವ ಪದಾರ್ಥಗಳನ್ನು ಸಮ ಅಭೇದ ಅಂತ ಹೇಳಿಕ್ಕೆ ಬರುವುದಿಲ್ಲ. ಅದಕ್ಕೆ ಅವುಗಳನ್ನು ಅಧೀನ ಅಂತ ಹೇಳಬೇಕು. ಹವಿಹಿ ಬ್ರಹ್ಮ, ಹವಿಸ್ಸು ಕೂಡ ಬ್ರಹ್ಮ ಅಂದರೆ ಪರಮಾತ್ಮನ ಅಧೀನ. ಅಗ್ನೌ, ಅಗ್ನಿಯಲ್ಲಿ ಬ್ರಹ್ಮ ಪರಮಾತ್ಮನು ತಿಷ್ಠತಿ ನಿಯಾಮಕನಾಗಿದ್ದಾನೆ. ಹುತಂ, ಹೋಮ ಮಾಡುವ ದ್ರವ್ಯ ಇದು ಬ್ರಹ್ಮಣ ಪರಮಾತ್ಮನಿಂದಲೇ ಬಂದದ್ದದು, ಬ್ರಹ್ಮಾಧೀನವಾಗಿ ಅವು ಕೂಡ ಇರ್ತವೆ. ಸಮಾಧಿನಾಸಹ ಅಂದರೆ ಸಮಾಧಿಯಿಂದ ಕೂಡಿದಂತಹ ಕರ್ಮವೂ ಕೂಡ ಬ್ರಹ್ಮ ಪರಮಾತ್ಮನ ಅಧೀನವೇ ಆಗಿದೆ. ಇತಿ ಈ ಪ್ರಕಾರವಾಗಿ ಮಾಂ ಯಹ ಅಭಿಜಾನಾತಿ ನನ್ನನ್ನು ಯಾರು ತಿಳಿದುಕೊಳ್ಳುತ್ತಾರೋ ತೇನ ಏವ ಬ್ರಹ್ಮಗಂತವ್ಯಂ ಅವನು ಮಾತ್ರ ಬ್ರಹ್ಮನನ್ನು ಹೊಂದಲಿಕ್ಕೆ ಸಾಧ್ಯ. ಅಂದರೆ ಇಡೀ ಜಗತ್ತಿನಲ್ಲಿರುವಂತಹ ಯಜ್ಞ ಯಾಗಾದಿಗಳಾಗಲಿ ಸಮಾಧಿ ಮೊದಲಾದಂತಹ ಅವಸ್ಥೆಗಳಾಗಲಿ ಎಲ್ಲವೂ ಕೂಡ ಒಂದು ಪರಮಾತ್ಮನೇ ಆಗಿದ್ದಾನೆ, ಇಲ್ಲ ಅವುಗಳು ಪರಮಾತ್ಮನ ಅಧೀನವಾಗಿವೆ ಅಂತ ಯಾರು ತಿಳ್ಕೊಳ್ತಾರೋ ಅವರು ಮಾತ್ರ ಬ್ರಹ್ಮೈವ ಗಂತವ್ಯಂ ಪರಮಾತ್ಮನನ್ನು ಕುರಿತು ಹೋಗ್ತಾರೆ. ಒಟ್ಟಾರೆ ಈ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಈ ಶ್ಲೋಕದ ಸಾರಾಂಶ ಹೇಳಬೇಕು ಅಂತಂದರೆ
ಕರ್ಮವು ಕರ್ಮಾಂಗಗಳಾದಂತಹ ಸೃಕ್, ಸ್ರುವ, ದರ್ಭ ಮೊದಲಾದಂತಹ ಆಜ್ಯಪಾತ್ರ ಇವು ಎಲ್ಲವೂ ಇವುಗಳು ಮತ್ತು ಅಗ್ನಿ, ಸಮಾಧಿ ಇವು ಎಲ್ಲವೂ ಪರಮಾತ್ಮನ ಅಧೀನ ಅಂತ ಯಾರು ತಿಳಿದುಕೊಂಡು ಕರ್ಮವನ್ನು ಮಾಡ್ತಾರೋ ಅವರು ಮಾತ್ರ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ನಾನು ಮಾಡಿದ್ದು, ನಾನು ಮಾಡ್ತಿದ್ದು, ಇದು ಸೃಕ್ ಸ್ರುವ, ಇದು ಕಟ್ಟಿಗೆದದ, ದರ್ಭ ಇದು ಹುಲ್ಲಿಂದದ ಅಂತ ಹಿಂಗೇನಾದರೂ ನಾವು ತಿಳ್ಕೊಂಡ್ವಿ ಅಂತ ಹೇಳಂತಂದರೆ ಆ ವ್ಯಕ್ತಿ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾ, ಅಲ್ಲ ಇಲ್ಲಿ ಒಂದು ಸ್ವಲ್ಪ ಶಾಸ್ತ್ರೀಯ ವಿಚಾರ ಬರ್ತದೆ, ತಿಳ್ಕೊಂಡು ಇವತ್ತಿನ ಭಾಗವನ್ನು ಮುಗಿಸೋಣಂತೆ. ಇಲ್ಲಿ ಈ ಶ್ಲೋಕದೊಳಗೆ ಅರ್ಪಣ, ಬ್ರಹ್ಮ, ಹವಿಹಿ, ಬ್ರಹ್ಮ ಇತ್ಯಾದಿಯಾಗಿ ಹವಿಸ್ಸು ಮೊದಲಾದಂತಹ ಯಜ್ಞ ಸಾಧನ ಪದಾರ್ಥಗಳಿಗೆ ಬ್ರಹ್ಮನಿಂದ ಅಭೇದ ಹೇಳುವಂತೆ ತೋರ್ತಾ ಇದ್ದರೂ ಕೂಡ ಜಡವಾದಂತಹದ್ದದು ಚೇತನನಾದಂತಹ ಬ್ರಹ್ಮನಿಂದ ಅಭೇದವನ್ನು ಹೆಂಗೆ ಹೇಳಬೇಕು ಅಂತಂದರೆ ಇಂತಹ ಪ್ರಯೋಗ ಜಗತ್ತಿನಲ್ಲಿ ಕಂಡವು ನಮಗೆ. ಏನು ಅಂತಂದರೆ ರಾಜಾರಾಷ್ಟ್ರಂ ಅಂತ ಹೇಳ್ತೀವಿ. ರಾಜಾರಾಷ್ಟ್ರಂ ಅಂತ ಒಂದು ಪ್ರಯೋಗ ಅಂದರೆ ರಾಜನೇ ರಾಷ್ಟ್ರ, ರಾಜನಿಂದ ಭಿನ್ನವಾದಂತಹ ರಾಷ್ಟ್ರ ಇಲ್ಲ. ಅಂದ್ರೆ ರಾಜನಿಗೂ ರಾಷ್ಟ್ರಕ್ಕೂ ಅಭೇದವನ್ನು ಹೇಳ್ದಂಗೆ ಆಯ್ತಲ್ಲ. ಅಂದ್ರೆ ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳಬೇಕು ಅಂತಂದರೆ ನರೇಂದ್ರ ಮೋದಿಯವರೇ ಭಾರತ ಅಂತಂದಂಗೆ. ಇಲ್ಲಿ ನರೇಂದ್ರ ಮೋದಿಯವರು ಚೇತನ, ರಾಷ್ಟ್ರ ಇದು ಅಚೇತನ, ಅವರೇ ಹೆಂಗೆ ರಾಷ್ಟ್ರವಾಗ್ಲಿಕ್ಕೆ ಸಾಧ್ಯವಾಗ್ತದೆ ಅಂತಂದ್ರೆ ಅಲ್ಲಿ ಏನು ಹೇಳಿರ್ತಾರೆ, ಅವರ ಅಧೀನದಲ್ಲಿ ರಾಷ್ಟ್ರವಿದೆ, ಅವರ ಅಧೀನದಲ್ಲಿ ರಾಷ್ಟ್ರವಿದೆ. ರಾಜನ ಅಧೀನದಲ್ಲಿ ಇದ್ದದ್ದನ್ನು ರಾಜನೇ ಅಂತ ಹೇಗೆ ಹೇಳ್ತೀವೋ ಹಾಗೆ ಬ್ರಹ್ಮನ ಅಧೀನದಲ್ಲೇ ಎಲ್ಲವೂ ಇದ್ದದ್ದರಿಂದ ಎಲ್ಲವೂ ಬ್ರಹ್ಮನೇ ಅಂತ ನಾವು ಹೇಳಬೇಕು ಅನ್ನುವ ಅಭಿಪ್ರಾಯವನ್ನು ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ, ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಧೀರೇಂದ್ರ ತೀರ್ಥ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 4ನೆಯ ಅಧ್ಯಾಯದ 25 ಹಾಗೂ 26ನೆಯ ಶ್ಲೋಕಗಳು. ದೈವಮೇವಾಪರೇ ಯಜ್ಞಂ, ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ, ಯೋಗಿನಃ ಪರ್ಯುಪಾಸತೆ. ಬ್ರಹ್ಮಾಜ್ಞಾವಪರೇ ಯಜ್ಞಂ, ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜಿಹ್ವತಿ, ಯಜ್ಞೇನೈವೋಪಜಿಹ್ವತಿ. ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ, ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜಿಹ್ವತಿ, ಸಂಯಮಾಗ್ನಿಷು ಜಿಹ್ವತಿ. ಶಬ್ದಾದೀನ್ ವಿಷಯಾನ್ಯನ್ಯ, ಶಬ್ದಾದೀನ್ ವಿಷಯಾನ್ಯನ್ಯ ಇಂದ್ರಿಯಾಗ್ನಿಷು ಜಿಹ್ವತಿ, ಇಂದ್ರಿಯಾಗ್ನಿಷು ಜಿಹ್ವತಿ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ, ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜಿಹ್ವತಿ. ಶ್ರೋತ್ರಾದೀನಿಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜಿಹ್ವತಿ. ಶಬ್ದಾದೀನ್ ವಿಷಯಾನ್ಯನ್ಯ ಇಂದ್ರಿಯಾಗ್ನಿಷು ಜಿಹ್ವತಿ. ಶ್ರೀಕೃಷ್ಣ ಪರಮಾತ್ಮ ಕರ್ಮದ ಉಪದೇಶವನ್ನು ಮಾಡ್ತಾ ಅರ್ಜುನನಿಗೆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದಂತಹ ಕರ್ಮಗಳ ನಾನಾ ವಿಧಾನಗಳನ್ನು ಹೇಳ್ತಾ ಹೋಗ್ತಾನೆ. ದೈವಮೇವ ಅಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ. ಅಪರೇ ಯೋಗಿನಃ, ಕೆಲವು ಜನ ಯೋಗಿಗಳು
ದೈವಂ ಏವ ಯಜ್ಞಂ ಪರ್ಯುಪಾಸತೆ. ಪರಮಾತ್ಮನನ್ನೇ ಯಜ್ಞ ಅಂತ ಉಪಾಸನ ಮಾಡ್ತಾರೆ. ಅಂದರೆ ಪರಮಾತ್ಮನ ಉಪಾಸನೆಯನ್ನೇ ಯಜ್ಞ ಅಂತ ತಿಳಿದುಕೊಂಡು ಅದನ್ನೊಂದು ಯಜ್ಞ ಅಂತ ಕನ್ಸಿಡರ್ ಮಾಡಿಕೊಂಡು ಆ ಯಜ್ಞವನ್ನು ಮಾಡ್ತಾ ಹೋಗ್ತಾರೆ. ಅವರಿಗೆ ಬೇರೆ ಹೋಮ ಹವನಗಳು ಯಾವುವೂ ಇಲ್ಲ. ದೇವರ ಉಪಾಸನ ಮಾಡೋದು, ದೇವರ ಧ್ಯಾನ ಮಾಡೋದೇ ಅವ್ರಿಗೊಂದು ದೊಡ್ಡ ಯಜ್ಞ. ಹಾಗೆ ಕೆಲವು ಜನ ಮಾಡ್ತಾರೆ. ಅಪರೇ ಮತ್ತು ಕೆಲವು ಜನರು ಬ್ರಹ್ಮಾಗ್ನೌ ಯಜ್ಞೇನ ಏವ ಯಜ್ಞಂ ಉಪಜಿಹ್ವತಿ. ಬ್ರಹ್ಮಾಧೀನವಾದಂತಹ ಅಗ್ನಿಯಲ್ಲಿ ಯಜ್ಞೇನ ಏವ ಅಗ್ನಿಹೋತ್ರ ಮೊದಲಾದ ಯಜ್ಞದಿಂದಲೇ ಯಜ್ಞಂ ಪ್ರತಿ ಯಜ್ಞನಾಮಕನಾದ ಪರಮಾತ್ಮನನ್ನು ಕುರಿತು ಉಪಜಿಹ್ವತಿ ಉಪಾಸನ ಮಾಡ್ತಾರೆ. ಅಭಿಪ್ರಾಯ ಏನು? ಕೆಲವು ಜನ ಪರಮಾತ್ಮನ ಧ್ಯಾನವನ್ನು ಏನು ಮಾಡ್ತಾರೋ ಅದನ್ನೇ ಯಜ್ಞ ಅಂತ ತಿಳ್ಕೊಂಡು ಮಾಡ್ತಾರೆ. ಇನ್ನು ಕೆಲವು ಜನ ಹೋಮ ಹವನಾದಿ ಯಜ್ಞಗಳನ್ನು ಏನು ಮಾಡ್ತಾರಲ್ಲ ಅಲ್ಲಿ ಅಗ್ನಿ ಮುಖಾಂತರವಾಗಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾರೆ. ಎರಡೂ ಯಜ್ಞನೇ, ಅದರ ಪ್ರಭೇದಗಳು ಬೇರೆ ಬೇರೆ. ಶ್ರೋತ್ರಾದೀನಿಂದ್ರಿಯಾಣ್ಯನ್ನೇ. ಇನ್ನು ಕೆಲವು ಜನರು ಹೆಂಗೆ ಯಜ್ಞ ಮಾಡ್ತಾರೆ? ಅನ್ನೇ ಕೆಲವರು ಶ್ರೋತ್ರಾದೀನಿ ಇಂದ್ರಿಯಾಣಿ ಸಂಯಮಾಗ್ನಿಷು. ಇನ್ನು ಕೆಲವು ಜನರು ಏನು ಮಾಡ್ತಾರೆ ಅಂತಂದರೆ ಕಿವಿ, ಶ್ರೋತಸ್ಸು, ಚಕ್ಷಸ್ಸು ಮೊದಲಾದ ಇಂದ್ರಿಯಗಳನ್ನು ಸಂಯಮ್ಯ ನಿರ್ಬಂಧ ಮಾಡ್ತಾರೆ. ನಾನು ಕೆಟ್ಟದ್ದನ್ನು ಕೇಳೋದಿಲ್ಲ, ನಾನು ಕೆಟ್ಟದ್ದನ್ನು ನೋಡೋದಿಲ್ಲ, ನಾನು ಕೆಟ್ಟದ್ದನ್ನು ಮಾತಾಡೋದಿಲ್ಲ ಅನ್ನುವ ಶ್ರೋತ್ರ ಮೊದಲಾದಂತಹ ಚಕ್ಷುಷು, ಶ್ರೋತ್ರ ಮೊದಲಾದವುಗಳನ್ನು ನಿಗ್ರಹ ಮಾಡೋದನ್ನೇ ಒಂದು ಯಜ್ಞ ಅಂತ ಮಾಡ್ತಾರೆ ಅವರು. ಬಹಳ ಕಷ್ಟದ ಯಜ್ಞ ಇದು. ಹಂಗೆ ಯಾರೋ ಮಾತಾಡ್ತಿರ್ತಾರೆ, ಅಲ್ಲಿ ಕಿವಿ ಕೊಡ್ತೀವಿ ನಾವು. ನಮಗೆ ಸಂಬಂಧ ಇರುವುದಿಲ್ಲ ಅದು. ನಮಗೆ ಸಂಬಂಧ ಇಲ್ಲದೇ ಇದ್ದರೂ ಮನುಷ್ಯನ ಸ್ವಭಾವ ಹೆಂಗೆ ಅಂತಂದ್ರೆ ತನಗೆ ಸಂಬಂಧ ಇದ್ದದ್ದನ್ನು ಕಿವಿಗೆ ಹಾಕ್ಕೊಳ್ಳೋದಿಲ್ಲ, ಸಂಬಂಧ ಇಲ್ಲದೇ ಇದ್ದದ್ದನ್ನು ಪ್ರಯತ್ನಪೂರ್ವಕವಾಗಿ ಕಿವಿಯಾಗಿ ಹಾಕ್ಕೋತಾನೆ. ಅಲ್ಲೇ ಪ್ರಾಬ್ಲಮ್ ಆಗೋದು. ಅದಕ್ಕೆ ಕೆಲವು ಜನರು ಇದು ಎಂತಹ ಯಜ್ಞ ನೋಡ್ರಿ, ಮನುಷ್ಯನನ್ನು ಪ್ಯೂರ್ ಮಾಡುವಂತಹ ಯಜ್ಞ ಇದು. ಇದನ್ನು ಒಂದು ಯಜ್ಞ ಅಂತ ತಗೋತಾರಂತೆ. ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವುದನ್ನು ಕೇಳೋದಿಲ್ಲ, ಪರಮಾತ್ಮನನ್ನು ಬಿಟ್ಟು ಬೇರೆ ಏನನ್ನು ನೋಡೋದಿಲ್ಲ, ಪರಮಾತ್ಮನನ್ನು ಬಿಟ್ಟು ಬೇರೆ ಏನನ್ನು ಮಾತಾಡೋದಿಲ್ಲ ಅಂತ ತಮ್ಮ ಇಂದ್ರಿಯಗಳನ್ನು ಸಂಯಮ್ಯ ಹತೋಟಿ ಒಳಗೆ ಇಟ್ಕೊಳ್ತಾರೆ. ಇಂತಹ ಒಂದು ಯಜ್ಞವನ್ನು ಕೆಲವು ಜನರು ಮಾಡ್ತಾರೆ. ಇನ್ನು ಕೆಲವು ಜನರು ಶಬ್ದಾದೀನ್ ವಿಷಯಾನ್ ಇಂದ್ರಿಯಾಗ್ನಿಷು ಜಿಹ್ವತಿ. ಶಬ್ದ, ಗಂಧ, ವಿಷಯ ಇವುಗಳನ್ನೆಲ್ಲ ನಿಗ್ರಹ ಮಾಡ್ತಾರಂತೆ. ಒಳ್ಳೆಯದನ್ನು ಮಾತ್ರ, ಅಂದರೆ ಪರಮಾತ್ಮನಿಗೆ ನೈವೇದ್ಯ ಮಾಡಿದ್ದನ್ನು ಮಾತ್ರ ನಾನು ಮೂಸು ನೋಡ್ತೇನೆ, ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದನ್ನು ಮಾತ್ರ ನಾನು ತಿಂತೇನೆ, ಅದನ್ನು ಮಾತ್ರ ಕುಡಿತೇನೆ ಅಂತ ಇಂತಹ ಇಂದ್ರಿಯ ನಿಗ್ರಹವನ್ನು. ಅಂದ್ರೆ ಅಲ್ಲಿ ಹೆಂಗೆ ಯಜ್ಞ ಆಗ್ತದೆ ಅಂತಂದರೆ ಹಿಂದಿನ ಮಾತುಗಳು, ಅಂದರೆ ಕಣ್ಣು, ಕಿವಿ, ಮೂಗು ಇವುಗಳಿಗೆ ಒದಗುವಂತಹ ವಿಷಯಗಳನ್ನೇ ಆಹುತಿಯನ್ನಾಗಿ ಮಾಡಿಕೊಂಡು ಇಂದ್ರಿಯ ಅನ್ನುವ ಅಗ್ನಿ ಒಳಗೆ ಅವನ್ನ ಹಾಕ್ತಾರಂತ. ಅಂದರೆ ಇಂದ್ರಿಯಗಳಲ್ಲಿ ಅವನ್ನ ಹಾಕಿ ಅದನ್ನು ನಿರ್ಬಂಧನ ಮಾಡಿ ಇದರ ಜ್ಞಾನ ನಮಗಾಗಬಾರ್ದು. ಹಾಗೇನೆ ಗಂಧ ರಸಗಳು ಕೂಡ ಅದೇ ರೀತಿಯಾಗಿ ನಾವು ನಿಗ್ರಹ ಮಾಡಿಕೊಂಡು ಯಜ್ಞವನ್ನು ಮಾಡುವಂಥದ್ದು. ಸೊ ಇವುಗಳನ್ನು ಯಜ್ಞ ಅಂಥೇಳೇ ಕನ್ಸಿಡರ್ ಮಾಡ್ಯಾರ. ಇಂತಹ ಅಂದರೆ ನಮಗೆ ಸಂಬಂಧ ಇಲ್ಲದೆ ಇರುವಂಥದ್ದು, ಅಂದರೆ ಪರಮಾತ್ಮನಿಗೆ ಬೇಡವಾದದ್ದು, ಪರಮಾತ್ಮನಿಗೆ ಸಂಬಂಧ ಇಲ್ಲದೆ ಇರುವಂತಹ ವಿಷಯಗಳನ್ನು ಬಿಡೋದು ಕೂಡ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಅನ್ನುವ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮ ಈ 2 ಶ್ಲೋಕಗಳಲ್ಲಿ ನಮಗೆ ತೋರಿಸಿಕೊಟ್ಟು, ಇನ್ನೂ ಅನೇಕ ವಿಧವಾಗಿರ್ತಕ್ಕಂತಹ ಯಜ್ಞಗಳಿವೆ. ಯಜ್ಞದ ನಾನಾ ಪ್ರಭೇದಗಳನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಹೋಗ್ತಾನೆ. ಮತ್ತೆ ಯಾವ ಯಜ್ಞದ ಬಗ್ಗೆ ಹೇಳ್ತಾನೆ ಅನ್ನೋದನ್ನು ನಾಳಿನ ದಿವಸ ನೋಡೋಣ. ಅಸ್ಮದ್ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತಾ 4ನೆಯ ಅಧ್ಯಾಯದ 27 ಹಾಗೂ 28ನೆಯ ಶ್ಲೋಕಗಳು. ಸರ್ವಾಣೀಂದ್ರಿಯಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ
ಪ್ರಾಣಕರ್ಮಾಣಿ ಚಾಪರೇ ಆತ್ಮಸಂಯಮಯೋಗಾಗ್ನೋ ಆತ್ಮಸಂಯಮಯೋಗಾಗ್ನೋ ಜಿಹ್ವತಿ ಜ್ಞಾನದೀಪಿತೇ ಜಿಹ್ವತಿ ಜ್ಞಾನದೀಪಿತೇ ದ್ರವ್ಯಯಜ್ಞಾಸ್ತಪೋಯಜ್ಞಾಃ ದ್ರವ್ಯಯಜ್ಞಾಸ್ತಪೋಯಜ್ಞಾಃ ಯೋಗಯಜ್ಞಾಸ್ತಥಾ ಪರೇ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಂಶ್ಚ ಸ್ವಾಧ್ಯಾಯಜ್ಞಾನಯಜ್ಞಾಂಶ್ಚ ಯತಯಃ ಸಂಶಿತವ್ರತಾಃ ಯತಯಃ ಸಂಶಿತವ್ರತಾಃ ಸರ್ವಾಣೀಂದ್ರಿಯಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಆತ್ಮಸಂಯಮಯೋಗಾಗ್ನೋ ಜಿಹ್ವತಿ ಜ್ಞಾನದೀಪಿತೇ ದ್ರವ್ಯಯಜ್ಞಾಸ್ತಪೋಯಜ್ಞಾಃ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಂಶ್ಚ ಯತಯಃ ಸಂಶಿತವ್ರತಾಃ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯಜ್ಞದ ಪ್ರಭೇದಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿ ನಿನ್ನೆಯ ದಿವಸ ಅನೇಕ ವಿಧವಾದ ಯಜ್ಞವನ್ನು ಹೇಳಿ ಅವು ಎಲ್ಲವೂ ಮೋಕ್ಷಕ್ಕೆ ಸಾಧನ ಅಂತ ಹೇಳ್ತಾ ಇನ್ನೂ ಕೆಲವು ಯಜ್ಞಗಳನ್ನು ಪರಿಚಯ ಮಾಡಿಸಿಕೊಡ್ತಾನೆ. ಅಪರೇ ಕೆಲವು ಯೋಗಿಗಳು ಸರ್ವಾಣಿ ಇಂದ್ರಿಯ ಕರ್ಮಾಣಿ ಕರ್ಮೇಂದ್ರಿಯಗಳಿಂದ ಮಾಡುವಂತಹ ಅಂದ್ರೆ ಪಾಣಿ ಪಾದ ಮೊದಲಾದಂತಹ ಕರ್ಮೇಂದ್ರಿಯಗಳಿಂದ ಮಾಡುವಂತಹ ಚ ಮತ್ತು ಪ್ರಾಣಕರ್ಮಾಣಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಶರೀರದಲ್ಲಿ ಈ ಪಂಚಪ್ರಾಣರು ಒಂದೊಂದು ಕೆಲಸವನ್ನು ಮಾಡುವಂಥವರು. ಈ ಪ್ರಾಣಕರ್ಮಾಣಿ ಪ್ರಾಣಾಪಾನಾದಿ ವ್ಯಾಪಾರಗಳನ್ನು ಜ್ಞಾನದೀಪಿತೆ ಜ್ಞಾನದಿಂದ ದೀಪಿತೆ ಪ್ರಜ್ವಲಿಸಲ್ಪಡುತ್ತಿರುವ ಆತ್ಮಸಂಯಮ ಯೋಗಾಗ್ನೌ ಆತ್ಮಸಂಯಮ ಯೋಗಾಗ್ನೌ ಅಂತೇಳಿ ಅನ್ನೋದು ಒಂದೇ ಶಬ್ದ. ಅದು ಅಂದರೆ ಆತ್ಮಸಂಯಮ ಸಂಯಮ ಅಂತಂದ್ರೆ ನಿರ್ಬಂಧಿಸೋದು, ಆತ್ಮಸಂಯಮ ಅಂತಂದರೆ ಮನಸ್ಸನ್ನು ನಿರ್ಬಂಧಿಸುವುದು ಅಂತನ್ನುವ ಜ್ಞಾನೋಪಾಯವೆಂಬ ಅಗ್ನಿಯಲ್ಲಿ ಜಿಹ್ವತಿ ಹೋಮವನ್ನು ಮಾಡುತ್ತಾರೆ. ಅಂದರೆ ಮನಸ್ಸನ್ನು ನಿರ್ಬಂಧಿಸಿಕೊಂಡು ಕರ್ಮೇಂದ್ರಿಯ ವ್ಯಾಪಾರವನ್ನು ಬಂಧಿಸುವುದೇ, ಯೋಗ್ಯ ವಿಷಯಕವಾಗಿ ಮಾಡುವುದೇ ಭಗವತ್ ಪೂಜೆ ಅಂತ ತಿಳಿದುಕೊಳ್ತಾರೆ. ಇದು ಒಂದು ತರಹದ ಯಜ್ಞ ಅಂತ ಹೇಳಿದ. ಇಲ್ಲ ಆಚಾರ್ಯರೇ, ಇಂತಹ ಎಲ್ಲ ಯಜ್ಞಗಳನ್ನು ನಮ್ಮ ಕಡೆಯಿಂದ ಮಾಡಲಿಕ್ಕಾಗುವುದಿಲ್ಲ, ನಮ್ಮ ಕಡೆಯಿಂದ ಆಗುವಂತಹ ಯಾವುದಾದ್ರೂ ಯಜ್ಞಗಳಿದ್ರೆ ಹೇಳ್ರಿ ಅಂತ ಕೇಳಿದರೆ ನಾನು ಹೇಳೋದಲ್ಲ, ಕೃಷ್ಣನೇ ಉತ್ತರ ಕೊಡ್ತಾನೆ. ದ್ರವ್ಯಯಜ್ಞ ದ್ರವ್ಯಯಜ್ಞ ಅಂಥೇಳಿ ಅಂತಂದರೆ ದ್ರವ್ಯ ಅಂತಂದ್ರೆ ಸಂಪತ್ತು. ಭಗವಂತನಿಗೆ ಅರ್ಪಣೆ ಮಾಡುವ ಬುದ್ಧಿಯಿಂದ ದಾನವನ್ನು ಮಾಡ್ತೀವಲ್ಲ, ರೊಕ್ಕವನ್ನು ದಾನ ಮಾಡ್ತೀವಲ್ಲ, ಅದು ಕೂಡ ಒಂದು ಯಜ್ಞನೇ. ದಕ್ಷಿಣೆ ಕೊಡೋದು, ಬ್ರಾಹ್ಮಣರಿಗೆ ಮನೆಗೆ ಕರೆಸೋದು, ಬಡವರಿಗೆ ಬಗ್ಗರಿಗೆ ಕೊಡುವಂಥದ್ದು, ಇವು ಎಲ್ಲವೂ ಕೂಡ ಅದು ಒಂದು ಯಜ್ಞ, ದ್ರವ್ಯಯಜ್ಞ. ತಥಾ ಅದೇ ರೀತಿಯಾಗಿ ಇನ್ನೂ ಕೆಲವರು ತಪೋಯಜ್ಞ ಅಂದರೆ ತಪಸ್ಸು ಅಂತಂದರೆ ಕೃಚ್ಛ್ರ ಚಾಂದ್ರಾಯಣ ಮೊದಲಾದಂತಹ ವ್ರತಗಳನ್ನು ಏನು ಮಾಡ್ತಾರೆ, ಆ ತಪೋರೂಪವಾದ ಯಜ್ಞವನ್ನು ಅದು ಒಂದು ಯಜ್ಞ ಅಂತ ಕರೆದಿದ್ದಾರೆ. ಇನ್ನು ಕೆಲವರು ಯೋಗಯಜ್ಞ ಯೋಗಯಜ್ಞ ಅಂತೇಳಿ ಅಂತಂದರೆ ಧ್ಯಾನ ರೂಪವಾದಂತಹ ಭಗವಂತನ ಧ್ಯಾನವನ್ನು ಮಾಡ್ತಾ ಯೋಗವನ್ನು ಏನು ಹೇಳಿದ್ದಾರೆ ಅದು ಕೂಡ ಒಂದು ಯಜ್ಞವೇ. ಮತ್ತು ಕೆಲವರು ಯತಯಃ ಸಂಶಿತವ್ರತಾ ಅಂದರೆ ಯತಯಃ ಅಂತಂದರೆ ಯತ್ನಶೀಲರಾದ ಸ್ತೋತ್ರ ಮಾಡುವುದಕ್ಕೆ ಯೋಗ್ಯವಾದ ವ್ರತವುಳ್ಳ ಜನರು. ಪರಮಾತ್ಮನ ಸ್ತೋತ್ರವನ್ನು ನಾವೇನು ಮಾಡ್ತೇವೆ ಅದು ಕೂಡ ಒಂದು ಯಜ್ಞವೇ, ಯಜ್ಞ ರೂಪವಾದದ್ದೇ, ಅದನ್ನಾದರೂ ಮಾಡಬಹುದು. ಇನ್ನು ಕೆಲವರು ಸ್ವಾಧ್ಯಾಯ ಜ್ಞಾನಯಜ್ಞ
ಸ್ವಾಧ್ಯಾಯ ಅಂತೇಳಂತಂದರೆ ವೇದದ ಅಧ್ಯಯನ ರೂಪವಾದದ್ದು, ಅಥವಾ ಯಜ್ಞವನ್ನು ಮಾಡೋರು, ಮಾಡಿಸುವವರು. ಜ್ಞಾನಯಜ್ಞ ಚ ಅಂದರೆ ಜ್ಞಾನರೂಪವಾದ ಯಜ್ಞ, ಅಂದರೆ ಜ್ಞಾನದಾನವನ್ನು ಮಾಡುವಂಥದ್ದು. ಅಂದರೆ ಕಲ್ಪನೆ ಮಾಡಿಕೊಳ್ಳ್ರಿ, ನಾವೇನು ಇದು ಗೀತಾ ಅಭಿಯಾನವನ್ನು ಮಾಡ್ತಾ ಇದ್ದೀವಿ, ಇದು ಕೂಡ ಒಂದು ಯಜ್ಞನೇ ಕೃಷ್ಣನ ದೃಷ್ಟಿಯಲ್ಲಿ. ನಿತ್ಯ ಕೇಳುವ ಒಂದು ವ್ರತವನ್ನು ನಾವು ಇಟ್ಕೊಂಡ್ವಿ ಅಂತಂದರೆ, ನಾನು ಆ ವ್ರತ ಅಂತಲೇ ಇದನ್ನು ಸ್ವೀಕಾರ ಮಾಡಿದ್ದೇನೆ. ದಿನನಿತ್ಯದಲ್ಲಿ 2 ಶ್ಲೋಕ ಭಗವದ್ಗೀತೆಯನ್ನು ಹೇಳೋದು, ಸಾಧ್ಯವಾದಷ್ಟು ನನಗೆ ತಿಳಿದಷ್ಟು ಅದರ ಅರ್ಥವನ್ನು ಹೇಳೋದು. ಹಾಗೆ ತಾವುಗಳೂ ಕೂಡ ನಿತ್ಯದಲ್ಲಿ ಆ 2 ಶ್ಲೋಕವನ್ನು ಕೇಳಿ ಅದರ ಅರ್ಥವನ್ನು ತಿಳಿದುಕೊಳ್ಳೋದು ಮಾಡಿದರೆ ಅದು ಕೂಡ ಒಂದು ಯಜ್ಞನೇ. ಇದನ್ನೇನಂತ ಕರೆದಾರೆ? ಜ್ಞಾನಯಜ್ಞ. ಜ್ಞಾನಯಜ್ಞ ಇದರೊಳಗೆ, ಈ ಜ್ಞಾನಯಜ್ಞದೊಳಗೆ ಎಲ್ಲರಿಗೂ ಪುಣ್ಯ. ನಾನು ರೆಕಾರ್ಡ್ ಮಾಡ್ತೀನಿ, ಹೀಗಾಗಿ ನನಗೆ ಪುಣ್ಯ, ಕೇಳ್ತೀರಿ ನಿಮಗೆ ಪುಣ್ಯ, ಫಾರ್ವರ್ಡ್ ಮಾಡಿದರೆ ನಿಮಗೆ ಫಾರ್ವರ್ಡ್ ಮಾಡಿದ್ದು ಪುಣ್ಯ ಬೇರೆ. ಅವ್ರು ಯಾರ್ಯಾರು ಕೇಳ್ತಾರೆ ಅವ್ರನ್ನ ಕೇಳಿಸಿದಂಗೆ ಮಾಡಿದ್ದಕ್ಕೆ ಮತ್ತೆ ನಿಮಗೆ ಪುಣ್ಯ ಬರ್ತದೆ. ಸೊ ಇದು ಕೂಡ ಜ್ಞಾನವನ್ನು ಪ್ರಸಾರ ಮಾಡುವುದು ಜ್ಞಾನಯಜ್ಞ. ಜ್ಞಾನಯಜ್ಞ ಚ ಜ್ಞಾನರೂಪವಾದ ಯಜ್ಞವನ್ನು ಕೆಲವರು ಮಾಡ್ತಾರೆ ಅಂತ. ಅಂದರೆ ಇಷ್ಟು ಆಪ್ಷನ್ಗಳನ್ನು ಕೃಷ್ಣ ಯಾಕೆ ಕೊಡ್ತಾ ಇದ್ದಾನೆ ಅಂತ ಹೇಳಂತಂದರೆ, ಯಾವುದಾದ್ರೂ ಒಂದನ್ನು ಆರಿಸ್ಕೊಂಡು ನೀವು ಸನ್ಮಾರ್ಗದಲ್ಲಿ ಇರ್ರಿ ಅಂತ ಕೃಷ್ಣ ನಮಗೆಲ್ಲ ಹೇಳ್ತಾ ಇದ್ದಾನೆ ಅನ್ನುವಲ್ಲಿಗೆ ಇವತ್ತಿನ ಅನುವಾದವನ್ನು ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀ ಸತ್ಯಬೋಧ ತೀರ್ಥಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 4ನೆಯ ಅಧ್ಯಾಯದ 29 ಹಾಗೂ 30ನೆಯ ಶ್ಲೋಕಗಳು. ಅಪಾನೇ ಜಿಹ್ವತಿ ಪ್ರಾಣಂ, ಅಪಾನೇ ಜಿಹ್ವತಿ ಪ್ರಾಣಂ, ಪ್ರಾಣೇ ಪಾನಂ ತಥಾ ಪರೇ, ಪ್ರಾಣೇ ಪಾನಂ ತಥಾ ಪರೇ, ಪ್ರಾಣಾಪಾನಗತಿರುದ್ಧ್ವಾ, ಪ್ರಾಣಾಪಾನಗತಿರುದ್ಧ್ವಾ, ಪ್ರಾಣಾಯಾಮಪರಾಯಣಾಃ, ಪ್ರಾಣಾಯಾಮಪರಾಯಣಾಃ. ಅಪರೇ ನಿಯತಾಹಾರಾಃ, ಅಪರೇ ನಿಯತಾಹಾರಾಃ, ಪ್ರಾಣಾನ್ ಪ್ರಾಣೇಷು ಜಿಹ್ವತಿ, ಪ್ರಾಣಾನ್ ಪ್ರಾಣೇಷು ಜಿಹ್ವತಿ. ಸರ್ವೇಪ್ಯೇತೆ ಯಜ್ಞವಿದೋ, ಸರ್ವೇಪ್ಯೇತೆ ಯಜ್ಞವಿದೋ, ಯಜ್ಞಕ್ಷಪಿತಕಲ್ಮಷಾಃ, ಯಜ್ಞಕ್ಷಪಿತಕಲ್ಮಷಾಃ. ಅಪಾನೇ ಜಿಹ್ವತಿ ಪ್ರಾಣಂ, ಪ್ರಾಣೇ ಪಾನಂ ತಥಾ ಪರೇ, ಪ್ರಾಣಾಪಾನಗತಿರುದ್ಧ್ವಾ, ಪ್ರಾಣಾಯಾಮಪರಾಯಣಾಃ. ಅಪರೇ ನಿಯತಾಹಾರಾಃ, ಪ್ರಾಣಾನ್ ಪ್ರಾಣೇಷು ಜಿಹ್ವತಿ. ಸರ್ವೇಪ್ಯೇತೆ ಯಜ್ಞವಿದೋ, ಯಜ್ಞಕ್ಷಪಿತಕಲ್ಮಷಾಃ. ಶ್ರೀಕೃಷ್ಣ ಪರಮಾತ್ಮ ಯಜ್ಞದ ನಾನಾ ವಿಧಾನಗಳನ್ನು ಅರ್ಜುನನಿಗೆ ಉಪದೇಶ ಮಾಡ್ತಾ, ತಥಾ ಮತ್ತೆ ಕೆಲವು ಜನರು ಪ್ರಾಣಾಯಾಮ ಪರಾಯಣಾಃ ಅಪರೇ, ಪ್ರಾಣಾಯಾಮವನ್ನು ಮಾಡುವುದೇ ಅವರ ಯಜ್ಞ ಅಂತ ತಿಳಿದುಕೊಂಡು ಮಾಡ್ತಾರೆ. ಪ್ರಾಣಾಪಾನಗತಿ, ಪ್ರಾಣವ್ಯಾಪಾರವನ್ನು ಅಪಾನ ವ್ಯಾಪಾರವನ್ನು ರುದ್ಧ್ವಾ ತಡೆದು, ಅಪಾನದ ವ್ಯಾಪಾರ ಪ್ರಾಣದ ವ್ಯಾಪಾರ ಇವುಗಳಿಗೆ ಸಾಕಷ್ಟು ಎಕ್ಸ್ಪ್ಲನೇಷನ್ ಬೇಕಾಗ್ತದೆ. ಮತ್ತೊಂದು ಪ್ರಸಂಗದಲ್ಲಿ ನಾವು ತಿಳಿದುಕೊಳ್ಳೋಣ. ಈಗ ಸ್ಥೂಲವಾಗಿ ಪ್ರಾಣಾಪಾನಗತಿ ಅಂತಂದರೆ ಗತಿರುದ್ಧ್ವಾ, ಅಪಾನ ಪ್ರಾಣ ಇವುಗಳ ವ್ಯಾಪಾರವನ್ನು ತಡೆದು, ಅಪಾನೇ ಅಪಾನದಲ್ಲಿ ಪ್ರಾಣಂ ಜಿಹ್ವತಿ ಪ್ರಾಣವನ್ನು ಹೋಮ ಮಾಡ್ತಾರೆ. ಅದೇ ರೀತಿಯಾಗಿ ಪ್ರಾಣೇ ಅಪಾನಂ ಜಿಹ್ವತಿ ಪ್ರಾಣದಲ್ಲಿ
ಅಪಾನವನ್ನು ವ್ಯವಹಾರವನ್ನು ಮಾಡ್ತಾರೆ, ಹೋಮ ಮಾಡ್ತಾರೆ. ಇನ್ನು ಕೆಲವು ಜನರು ಅಪರೇ ನಿಯತಾಹಾರ. ಇನ್ನು ಕೆಲವು ಜನರು ಏನು ಮಾಡ್ತಾರೆ ಅಂದರೆ ನಿಯತಾಹಾರ ಅಂತ ಹೇಳಂತಂದರೆ ನಿಯತವಾದ ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ನಿಯತವಾದ ಆಹಾರ ಅಂತಂದರೆ ಯಾವುದು ಅಂತನ್ನೋದಕ್ಕಿಂತ ಎಷ್ಟು ಅಂತನ್ನೋದನ್ನು ತಿಳ್ಕೊಳ್ಬೇಕು. ನಿಯತವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂದರೆ ಏನದರ ಅರ್ಥ? ದೇಹ ಧಾರಣ ಮಾಡಲಿಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡುವವನು ನಿಯತಾಹಾರನಾಗಿರ್ತಾರೆ. ಇದು ಒಂದು ಯಜ್ಞವೇ. ಸಿಕ್ಕಾಪಟ್ಟೆ ಹೊಟ್ಟಿ ಬಿರಿಯಂಗೆ ತಿಂದು ಅಜೀರ್ಣ ಆಗೋ ಹಂಗೆ ತಿನ್ನೋದು ಅಲ್ಲ. ನಿಯತವಾಗಿ ಊಟ ಮಾಡೋದು ಇದು ಒಂದು ಯಜ್ಞನೇ. ನೋಡ್ರಿ, ಇದು ಬಹಳ ಸುಲಭ. ಎಷ್ಟು ಬೇಕೋ ಅಷ್ಟೇ ಊಟ ಮಾಡೋದು ಬಹಳ ಉತ್ತಮವಾದಂತಹ ಇದು ಯಜ್ಞ. ಇನ್ನು ಪ್ರಾಣಾನ್ ಚಕ್ಷುರಾದಿ ಇಂದ್ರಿಯ ವ್ಯಾಪಾರಗಳನ್ನು ಪ್ರಾಣೇಶು ಚಕ್ಷುರಾದಿ ಇಂದ್ರಿಯಗಳಲ್ಲಿ ಜಿಹ್ವತಿ ಹೋಮ ಮಾಡುತ್ತಾರೆ. ಅರ್ಥಾತ್ ಇಂದ್ರಿಯಗಳನ್ನು ದುಷ್ಟ ವಿಷಯಗಳಲ್ಲಿ ಬಿಡದೆ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳೋದು ಒಂದು ವ್ಯಾಪಾರವೇ. ಕೆಟ್ಟದನ್ನು ನೋಡದೇ ಇರುವುದು, ಕೆಟ್ಟದ್ದನ್ನು ವಿಚಾರ ಮಾಡದೇ ಇರುವುದು, ಇದು ಕೂಡ ಒಂದು ಯಜ್ಞವೇ. ಇನ್ನು ಯಜ್ಞವಿಧ ಏತೆ, ಇಲ್ಲಿಯವರೆಗೆ ನಿನಗೆ ಹೇಳಿದಂತಹ ನಾನಾ ವಿಧವಾದಂತಹ ಯಜ್ಞಗಳನ್ನು ತಿಳಿದು ಏತೇ ಸರ್ವೇ ಅಪಿ, ಈ ಎಲ್ಲ ವಿಧವಾಗಿರ್ತಕ್ಕಂತಹ ಯಜ್ಞಗಳನ್ನು ಇವುಗಳಲ್ಲಿ ಯಾವುದಾದರೂ ಒಂದನ್ನಾದರೂ ನೀನು ಮಾಡಿ ಯಜ್ಞ ಕ್ಷಪಿತ ಕಲ್ಮಷಾಹ ಸಂತಹ, ಯಜ್ಞಗಳಿಂದ ಹೋಗಲಾಡಿಸಲ್ಕೊಳ್ಳಲ್ಪಟ್ಟ ದೋಷವುಳ್ಳವರಾಗಿ. ಅರ್ಥಾತ್ ಇಷ್ಟು ಯಜ್ಞಗಳ ವಿಧಾನವನ್ನು ಏನು ಹೇಳಿದ್ದಾರೆ, ಇವುಗಳಲ್ಲಿ ಯಾವುದಾದರೂ ಯಜ್ಞವನ್ನು ಮಾಡಿ ದೋಷವನ್ನು ಕಳೆದುಕೊಂಡು ಮೋಕ್ಷವನ್ನು ಪಡೆಯುವ ಪ್ರಯತ್ನ ಮಾಡ್ರಿ ಅಂತ ಅರ್ಜುನನನ್ನ ಮುಖವನ್ನಾಗಿ ಇಟ್ಟುಕೊಂಡು ನಮಗೆಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಅಸ್ಮದ್ ಗುರುವಂತರ್ಗತ ಶ್ರೀ ಸತ್ಯಬೋಧ ತೀರ್ಥಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 4ನೆಯ ಅಧ್ಯಾಯದ 31 ಹಾಗೂ 32ನೆಯ ಶ್ಲೋಕಗಳು. ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ಯಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮ ಏವಂ ಬಹುವಿಧಾ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ಯಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮ ಏವಂ ಬಹುವಿಧಾ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ನಾನಾ ವಿಧವಾದ ಯಜ್ಞವನ್ನು ತಿಳಿಸಿ ಇನ್ನು ಕಡೆಯ
ಕೆಲವು ಯಜ್ಞಗಳನ್ನು ತಿಳಿಸ್ತಾ ಇದ್ದಾನೆ. ಯಜ್ಞಶಿಷ್ಟಾಮೃತಭುಜ ಅಂದರೆ ಯಜ್ಞಗಳಲ್ಲಿ ದೇವತೆಗಳಿಗೆ ಸಮರ್ಪಿಸಿ ಉಳಿದಂತಹ ಅನ್ನವನ್ನು ಮಾತ್ರ ಊಟ ಮಾಡೋದು, ಬೇಕಾದ್ದನ್ನು ಊಟ ಮಾಡೋದಲ್ಲ. ಅದು ಒಂದು ಯಜ್ಞ. ಹೋಮ ಮಾಡೋದು, ಹೋಮದಲ್ಲಿ ದೇವರಿಗೆ ಆಹುತಿಯನ್ನು ಹಾಕೋದು, ಅದಕ್ಕೂ ಪರಿಮಾಣ ಇದೆ. ಹೆಂಗೂ ದೇವರಿಗೆ ಆಹುತಿ ಹಾಕಿ ಉಳಿಯೋದಿರ್ತದೆ ಅಂಥೇಳಿ ಹಂಡೆಗಟ್ಟಲೆ ಅನ್ನ ಮಾಡಿಕೊಂಡು ಉಳಿಸ್ಕೊಂಡು ಹಾಕುವಂಥದ್ದಲ್ಲ. ಅಲ್ಲಿ ಹೇಳ್ತಾರೆ, ಹೋಮಕ್ಕೆ ಯಜ್ಞಕ್ಕೆ ಅನ್ನವನ್ನು ಹಾಕಿ ಉಳಿದ ಅನ್ನವನ್ನು ಮಾತ್ರ ಊಟ ಮಾಡೋದು ಕೂಡ ಒಂದು ಯಜ್ಞ. ಸನಾತನಂ ಬ್ರಹ್ಮ ಯಾಂತಿ, ಈ ರೀತಿಯಾಗಿ ಹೇಳಿದ ಅನೇಕ ಯಜ್ಞವನ್ನು ಮಾಡುವಂಥದ್ದು ಮಾಡಿದರೆ ಸನಾತನಂ, ಸನಾತನ ಅಂತಂದ್ರೆ ಅನಾದಿ ಕಾಲದಿಂದಲೂ ಇದ್ದಂಥವನು, ನಿತ್ಯನಾಗಿರ್ತಕ್ಕಂಥವನು, ಅನಾದಿ ನಿತ್ಯನಾದಂತಹ ಬ್ರಹ್ಮ ಪರಮಾತ್ಮನನ್ನು ಯಾಂತಿ ಹೊಂದುತ್ತಾರೆ. ಇಷ್ಟು ವಿಧವಾದ ಯಜ್ಞವನ್ನು ಕೃಷ್ಣ ಹೇಳಿ ಅವನು ಹೇಳ್ತಾನೆ, ಅಕಸ್ಮಾತ್ ಇಷ್ಟು ಯಜ್ಞ ಹೇಳೀನಿ, ಸುಲಭವಾದ ಯಜ್ಞಗಳವ, ಕಷ್ಟವಾದ ಯಜ್ಞಗಳವ. ಯಾವುದಾದ್ರೂ ಒಂದು ಯಜ್ಞವನ್ನು ಮಾಡಿರಿ ನೀವು ಮನುಷ್ಯರಾಗಿ, ನಿಮಗೆ ಬೇಕಾದಂಗೆ ಇರಬೇಡ್ರಿ. ಮಾಡೋ ಕೆಲಸವನ್ನೇ ಅನುಸಂಧಾನ ಮಾಡಿದ್ರೆ ಆಯಿತು, ಅದು ಯಜ್ಞವಾಗ್ತದೆ. ಅದನ್ನಾದರೂ ಮಾಡಿರಿ ಅಂತ ಹೇಳ್ತಾರೆ. ಅಕಸ್ಮಾತ್ ಅದನ್ನು ಮಾಡಲಿಲ್ಲ ಅಂತಂದರೆ ಅಯಜ್ಞಸ್ಯ ಯಜ್ಞವನ್ನು ಮಾಡದೇ ಇರುವವನಿಗೆ ಅಯಂ ಲೋಕಃ ಏವ ನ ಅಸ್ತಿ, ಈ ಲೋಕದೊಳಗೆ ಅವನಿಗೆ ಸುಖ ಇಲ್ಲ. ಯಾರು ಯಜ್ಞವನ್ನು ಮಾಡದೇ ಇರುವವರಿದ್ದಾರೋ ಅವರಿಗೆ ಈ ಲೋಕದೊಳಗೆ ಸುಖ ಇಲ್ಲ ಅಂತಂದ ಮೇಲೆ ಅರ್ಜುನ, ಕುರುಸತ್ತಮ ಅರ್ಜುನ, ಅನ್ಯಃ ಕುತಃ, ಪರಲೋಕದಲ್ಲಿರುವ ಸುಖ ಇದು ಎಲ್ಲಿಂದ ಸಿಗಬೇಕು? ಈ ಕೈಮುತ್ತಿನ ನ್ಯಾಯ ಅಂತ ನಮ್ಮಲ್ಲಿ ಒಂದು ನ್ಯಾಯ ಶಾಸ್ತ್ರಗಳಲ್ಲಿ, ಕಿಮುತ ಅಂತ. ಇಹಲೋಕದೊಳಗೆ ಯಜ್ಞವನ್ನು ಮಾಡದೇ ಇರೋವನಿಗೆ ಇಹಲೋಕದೊಳಗೆ ಸುಖ ಇಲ್ಲ ಅಂತಂದ ಮೇಲೆ ಪರಲೋಕದೊಳಗೆ ಅವನಿಗೆ ಹೆಂಗೆ ಸುಖ ಇರ್ತದೆ? ಆದ್ದರಿಂದ ಯಜ್ಞವನ್ನು ಮಾಡೋದರಿಂದ ಇಹ ಪರ ಎರಡೂ ಲೋಕಗಳಲ್ಲಿಯೂ ಸುಖವಾಗ್ತದೆ. ಏವಂ, ಈ ಪ್ರಕಾರವಾಗಿ ಬಹುವಿಧ ಯಜ್ಞಾಃ ಬ್ರಹ್ಮಣಃ ಮುಖೇ ವಿತತಾಃ, ಈ ವಿಧವಾದಂತಹ ಅನೇಕ ಯಜ್ಞಗಳು ಬ್ರಹ್ಮಣಃ ಪರಮಾತ್ಮನ ಮುಖದಲ್ಲಿ ವಿತತಾಃ ಅಂತಂದ್ರೆ ವಿಸ್ತಾರವಾಗಿ ಇರುತ್ತವೆ. ಏನಿದರ ಅಭಿಪ್ರಾಯ? ಪರಮಾತ್ಮ ಸರ್ವ ಯಜ್ಞಗಳನ್ನು ಭುಂಜಿಸುವವನಾದ್ದರಿಂದ ಯಜ್ಞಗಳು ಪರಮಾತ್ಮನ ಮುಖದಲ್ಲಿ ಇರುವವು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಜ್ಞೋ ಯಜ್ಞಪತಿರ್ಯಜ್ವ ಯಜ್ಞಾಂಗೋ ಯಜ್ಞವಾಹನ ಯಜ್ಞಕೃತ ಯಜ್ಞಭುಕ ಯಜ್ಞಿ, ವಿಷ್ಣು ಸಹಸ್ರನಾಮದೊಳಗೆ ಬರ್ತದೆ. ಯಜ್ಞಭುಕ, ಯಜ್ಞದ ಫಲವನ್ನು ಉಣ್ಣುವವನು. ಆದ್ದರಿಂದ ತಾನ್ ಆ ಸರ್ವಾನ್ ಸಮಸ್ತ ಯಜ್ಞಗಳನ್ನು ಕರ್ಮಜಾನ್ ಅಂತಂದ್ರೆ ಕಾಯಿಕ ವಾಚನಿಕ ಮಾನಸಿಕ ಕರ್ಮಗಳಿಂದ ಹುಟ್ಟುವವ ಅವುಗಳನ್ನಾಗಿ ವಿದ್ಧಿ ತಿಳಿದುಕೋ. ಏವಂ ಜ್ಞಾತ್ವಾ ಕೃತ್ವಾ ವಿಮೋಕ್ಷಸೆ, ಈ ರೀತಿಯಾಗಿ ನೀನು ತಿಳಿದುಕೊಂಡು ಕೃತ್ವ ನಿನ್ನ ವರ್ಣಕ್ಕೆ ಅನುಗುಣವಾದಂತಹ ಕರ್ಮಗಳನ್ನು ಕೃತ್ವ ಮಾಡಿದ್ದೇ ಆದರೆ ನೀನು ವಿಮೋಕ್ಷಸೆ, ಮೋಕ್ಷವನ್ನು ಆದ್ದರಿಂದ ನೀನಿಗೂ ಕ್ಷತ್ರಿಯನಾದ ನೀನು ಯುದ್ಧವನ್ನು ಮಾಡೋದೇ ನಿನಗೊಂದು ಯಜ್ಞ. ಹೀಗಾಗಿ ಯುದ್ಧ ಮಾಡು, ಎದ್ದೇಳು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅಸ್ಮದ್ ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 4ನೆಯ ಅಧ್ಯಾಯದ 33 ಹಾಗೂ 34ನೆಯ ಶ್ಲೋಕಗಳು.
ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾತ್ ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾತ್ ಜ್ಞಾನಯಜ್ಞಃ ಪರಂತಪ ಜ್ಞಾನಯಜ್ಞಃ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಜ್ಞಾನೇ ಪರಿಸಮಾಪ್ಯತೆ ತದ್ವಿದ್ಧಿ ಪ್ರಣಿಪಾತೇನ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಜ್ಞಾನಿನಸ್ತತ್ವದರ್ಶಿನಃ ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾದ್ ಜ್ಞಾನಯಜ್ಞಃ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ನಾನಾ ವಿಧವಾದ ಯಜ್ಞಗಳ ಮಹಿಮೆಯನ್ನು ಹೇಳಿ ಅದನ್ನು ಕನ್ಕ್ಲೂಡ್ ಮಾಡ್ತಾ ಬರ್ತಾನೆ. ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞಾತ್ ಜ್ಞಾನಯಜ್ಞಃ ಪರಂತಪ. ಹೇ ಪರಂತಪ, ಶತ್ರುಗಳನ್ನು ತಪ್ಪಿಸುವಂತೆ ಮಾಡುವ ಅರ್ಜುನನೇ, ಯತಃ ಯಾವ ಕಾರಣದಿಂದ, ಅಖಿಲಂ ಸರ್ವಂ ಕರ್ಮ ಅಂಗಸಹಿತವಾದಂತಹ ಸಮಸ್ತವಾದ ಕರ್ಮಗಳು ಜ್ಞಾನೇ ಜ್ಞಾನವೆಂಬ ಫಲವು ಹುಟ್ಟುತ್ತಿರುವಾಗಲೇ ಪರಿಸಮಾಪ್ಯತೆ ಮುಗಿದು ಹೋಗುವುದು, ಸಫಲವಾಗುವುದು. ಅತಃ ಆ ಕಾರಣದಿಂದ ದ್ರವ್ಯಮಯಾತ್ ಯಜ್ಞಾತ್ ದ್ರವ್ಯ ತ್ಯಾಗರೂಪವಾದ ಯಜ್ಞಕ್ಕಿಂತಲೂ, ಅಥವಾ ಹಿಂದೆ ಹೇಳಿ ಏನೇನು ಎಷ್ಟೆಷ್ಟು ವಿಧವಾದ ಯಜ್ಞಗಳನ್ನು ಹೇಳ್ಯಾರಲ್ಲ, ಆ ಎಲ್ಲ ಯಜ್ಞಗಳು ಕೂಡ ಅವುಗಳಿಗಿಂತಲೂ ಕೂಡ ಜ್ಞಾನಯಜ್ಞ ಭಗವಜ್ಞಾನ ಸಂಪಾದನ ರೂಪವಾದಂತಹ ಜ್ಞಾನವು ಶ್ರೇಯಾನ್ ಶ್ರೇಷ್ಠವು. ಸೊ ಕನ್ಕ್ಲೂಡ್ ಮಾಡ್ತಾ ಕೃಷ್ಣ ಅರ್ಜುನನಿಗೆ ಹೇಳಿದ್ದೇನು ಅಂತಂದರೆ, ಇಷ್ಟೆಲ್ಲ ಯಜ್ಞಗಳಿದ್ದರೂ ಕೂಡ ಆ ಎಲ್ಲ ಯಜ್ಞಗಳು ಸಫಲ ಆಗೋದು ಯಾವಾಗ ಅಂತಂದ್ರೆ ಪರಮಾತ್ಮನನ್ನು ತಿಳಿದುಕೊಂಡಾಗ. ನೀನು ಮಾಡುವಂತಹ ಪ್ರತಿಯೊಂದು ಯಜ್ಞವೂ ಕೂಡ ಪರಮಾತ್ಮನೇ, ಅವುಗಳಲ್ಲಿ ಇದ್ದಾನೆ ಪರಮಾತ್ಮ, ಮಾಡಿಸುವವನು ಅವನೇ, ಫಲವನ್ನು ಕೊಡುವವನು ಅವನೇ ಅಂತ ನಾವೇನು ತಿಳ್ಕೊಳ್ತೀವಲ್ಲ, ಆವಾಗನೇ ಅದು ಪರಿಸಮಾಪ್ತಿ ಆಗುವಂಥದ್ದು. ಅಂದರೆ ಏನು ಹೇಳದಂಗಾಯಿತು, ಉಳಿದ ಎಲ್ಲ ಕರ್ಮಗಳಿಗಿಂತಲೂ ಜ್ಞಾನ ಇದು ಶ್ರೇಷ್ಠವಾದದ್ದು. ಜ್ಞಾನೇ ಪರಿಸಮಾಪ್ಯತೆ. ಬಹಳ ಅಂಡರ್ಲೈನ್ ಮಾಡ್ಕೊಳ್ಬೇಕಾದಂತಹ ವಿಷಯ ಇದು. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲ ಕರ್ಮಗಳು ಸಾಂಗವಾಗಿ ಮುಗಿಯೋದು ಜ್ಞಾನ ಕಾರ್ಯವಾದಾಗಲೇನೆ. ಹೀಗಾಗಿ ನಾವು ಮಾಡುವ ಏನೇ ಕೆಲಸಗಳಿದ್ದರೂ ಕೂಡ ಜ್ಞಾನ ಕಾರ್ಯ ಆಗಬೇಕಲ್ಲೇ. ಭಗವಂತನನ್ನು ತಿಳಿದುಕೊಳ್ಳುವ, ತಿಳಿಸುವ ಕಾರ್ಯ ಅಲ್ಲಿ ಆಯಿತು ಅಂತೇಳಂದರೆ, ಮದುವೆ ಇರಲಿ, ಮುಂಜುವೆ ಇರಲಿ, ಹೋಮ ಹವನಗಳಿರಲಿ, ಶ್ರಾದ್ದ ಕರ್ಮಗಳಿರಲಿ, ಏನಿದ್ದರೂ ಅಲ್ಲಿ ಜ್ಞಾನ ಕರ್ಮವಾದಾಗ ಈ ಕರ್ಮದಲ್ಲಿ ಆಗುವ ಕೆಲವೊಂದು ಏನಾದರೂ ಲೋಪದೋಷಗಳಿದ್ದರೆ ಭಗವಂತನ ಜ್ಞಾನದಿಂದಾಗಿ ಅದು ಪೂರ್ಣವಾಗ್ತದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನೋಡಿದ್ರಿ, ನಾಲೆಡ್ಜಿಗೆ ಎಷ್ಟು ಮಹತ್ವ ಕೊಟ್ಟಾನ ಕೃಷ್ಣ. ನಾಲೆಡ್ಜ್ ಈಸ್ ಪವರ್ ಅಂತೇನು ಹೇಳ್ತಾರೆ, ಇದೇ ಅರ್ಥದಲ್ಲಿ ಬಂದದ್ದು ಜ್ಞಾನೇ ಪರಿಸಮಾಪ್ಯತೆ. ಹಾಗಾದರೆ ಈ ಭಗವದ್ ವಿಷಯಕವಾದಂತಹ ಜ್ಞಾನವನ್ನು ಹೆಂಗೆ ಪಡೆದುಕೊಳ್ಬೇಕು ಅನ್ನುವುದನ್ನು ಮುಂದಿನ ಶ್ಲೋಕದಲ್ಲೇ ಹೇಳ್ತಾನೆ. ತದ್ವಿದ್ಧಿ
ತತ್ ಅಥವಾ ತಸ್ಮಾತ್ ಎಲ್ಲವೂ ಕೂಡ ಜ್ಞಾನದಿಂದಲೇ ಪರಿಸಮಾಪ್ತಿ ಆಗ್ತದೆ. ಆದ್ದರಿಂದ ಅಥವಾ ತತ್ ಈ ಭಗವಂತನ ಜ್ಞಾನವನ್ನು ತತ್ವದರ್ಶಿನಃ ತತ್ವವನ್ನು ತಿಳಿದಂತಹ ಜ್ಞಾನಿಗಳಿಗೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ 3 ರೀತಿಯಿಂದ ಈ ಜ್ಞಾನವನ್ನು ನಾವು ಪಡೆದುಕೊಳ್ಳಬಹುದಂತೆ. ಒಂದನೇದ್ದು ಪ್ರಣಿಪಾತೇನ, ಯಾರು ಜ್ಞಾನಿಗಳಿದ್ದಾರೆ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಸ್ವಾಮಿ ನನಗೆ ಜ್ಞಾನವನ್ನು ಕೊಡ್ರಿ ಅಂತ ಕೇಳ್ರಿ, ಅದರಿಂದ ನಿಮಗೆ ಭಗವಂತನ ಜ್ಞಾನ ಸಿಗಬಹುದು. ಎರಡನೇ ವಿಧಾನ ಯಾವುದು ಅಂತೇಳಂತಂದರೆ ಪರಿಪ್ರಶ್ನೇನ, ಅವರು ಭಗವದ್ವಿಷಯಕವಾದಂತಹ ಉಪದೇಶವನ್ನು ಮಾಡುವಾಗ ಸುಮ್ಮನೆ ಕೂತು ಪ್ರವಚನ ಕೇಳಿದಂಗೆ ಕೇಳಿ ಹೋದರೆ ನಡೆಯೋದಿಲ್ಲ. ಅಲ್ಲಿ ಪರಿಪ್ರಶ್ನೇನ, ಪ್ರಶ್ನೆಯನ್ನು ಮಾಡಿರಿ. ಯಾವುದು ನಿಮಗೆ ತಿಳಿತದ, ಯಾವಾಗ ನಿಮಗೆ ತಿಳಿತದ ಆವಾಗ ಮಾತ್ರ ಮುಂದೆ ಹೋಗ್ರಿ. ಯಾವುದು ತಿಳಿದಿಲ್ಲ, ಇದು ನನಗೆ ತಿಳಿದಿಲ್ಲ, ಇದು ಯಾಕೆ ಹಿಂಗೆ ಅಂತನ್ನೋ ಪ್ರಶ್ನೆಯನ್ನು ಮಾಡಿರಿ. ಪ್ರಣಿಪಾತೇನ ನಮಸ್ಕಾರವನ್ನು ಮಾಡೋದರಿಂದ, ಪರಿಪ್ರಶ್ನೇನ ಮರಳಿ ಪ್ರಶ್ನೆಯನ್ನು ಮಾಡೋಣದರಿಂದ, ಸೇವೆಯ ಅಂದರೆ ಯಾರು ಜ್ಞಾನಿಗಳಿದ್ದಾರೋ ಅವರ ಸೇವೆಯನ್ನು ಮಾಡಿ ಅವರ ಒಡನಾಟದಲ್ಲಿ ಇದ್ದು ಅವರ ಜೊತೆಗೆ ಇದ್ದು ಅದನ್ನು ತಿಳ್ಕೊಳ್ರಿ. ಅಂದಾಗ ಜ್ಞಾನಜನಕವಾದ ಶಾಸ್ತ್ರವನ್ನು ಉಪದೇಶಿಸುತ್ತಾರೆ ತೇಭ್ಯ ಅವರಿಂದ ತತ್ ಆ ತಿಳಿಯಬೇಕಾದ ತತ್ವವನ್ನು ವಿದ್ಧಿ ತಿಳಿದುಕೋ. ಎಷ್ಟು ಸಹೂಲಿಯತ್ತನ್ನು ನಮಗೆ ಕೊಡ್ತಾರೆ, ಎಷ್ಟು ಅವಕಾಶಗಳನ್ನು ಶಾಸ್ತ್ರಗಳಲ್ಲಿ ನಮಗೆ ಕೊಟ್ಟಿದ್ದಾರೆ. ಯಾರೋ ಒಬ್ಬರು ಇಬ್ಬರು ನಮಗೆ ಹೇಳಿಬಿಟ್ರು, ನಿಮ್ಮಲ್ಲಿ ಬರೀ ಯಾರು ಹೇಳ್ತಾರೋ ಅದನ್ನು ಕೇಳ್ಕೊತ ಹೋಗೋದು ಅಷ್ಟೇ ಅದ, ಪ್ರಶ್ನೆಯನ್ನು ಮಾಡೋ ಹಂಗಿಲ್ಲ, ಹೀಗಾಗಿ ನಾವು ಇದನ್ನು ನಿಮ್ಮ ಆಚರಣೆಗಳೆಲ್ಲವೂ ಮೂಢ ಆಚರಣೆ, ಪ್ರಶ್ನೆ ಮಾಡೋ ಹಂಗಿಲ್ಲ, ನಮ್ಮಪ್ಪ ಮಾಡ್ತಿದ್ದ ಅಂಥೇಳಿ ಮಾಡು, ನಮ್ಮ ಅಜ್ಜ ಮಾಡ್ತಿದ್ದ ಅಂತ ಮಾಡು, ಅದೇ ಟೊಂಗಿಗೆ ಜೋತು ಬೀಳುವುದು ಇತ್ಯಾದಿ ಮಾತುಗಳನ್ನು ನಮ್ಮ ಶಾಸ್ತ್ರದ ಬಗ್ಗೆ ಹೇಳ್ತಾರೆ. ಇನ್ನು ಎಂತಹ ಪ್ರಮಾಣ ಬೇಕು ಹೇಳ್ರಿ? ಕೃಷ್ಣ ಹೇಳಿಕತ್ತಾನಿಲ್ಲಿ ಪ್ರಶ್ನೆ ಮಾಡ್ರಿ ಅಂತ ಹೇಳ್ತಾನವ. ಪ್ರಶ್ನೆ ಮಾಡ್ರಿ, ತಿಳ್ಕೊಳ್ರಿ. ಮಧ್ವ ಸಿದ್ಧಾಂತದ ಪ್ರಕಾರ ತಿಳ್ಕೊಳ್ಳಾರ್ದೆ ನೀವು ಮಾಡಿದ್ರಿ ಅಂತೇಳಂತಂದರೆ ಆ ಕರ್ಮಕ್ಕೆ ಯಾವ ಫಲವೂ ಇಲ್ಲ. ಥಿಂಕ್ ಆ್ಯಂಡ್ ಥ್ಯಾಂಕ್ ಅಂತ ಹೇಳ್ತಾರೆ. ಥಿಂಕ್, ಮೊದಲು ವಿಚಾರ ಮಾಡು, ಚರ್ಚೆ ಮಾಡು, ಆಮೇಲೆ ಥ್ಯಾಂಕ್, ಆಮೇಲೆ ಸಮರ್ಪಣೆ ಮಾಡು. ಆದ್ದರಿಂದ ನಾವು ವಿ ಶುಡ್ ಬಿ ಪ್ರೌಡ್ ಆಫ್ ಅವರ್ ಕಲ್ಚರ್. ಯಾಕೆ ಅಂತಂದರೆ ನೀನು ನಮಸ್ಕಾರ ಮಾಡಿ ಕೇಳ್ಕೊ, ಪ್ರಶ್ನೆ ಮಾಡಿ ಕೇಳ್ಕೊ, ಅವರು ಸೇವಾ ಮಾಡಿ ತಿಳ್ಕೊಂಡು ಆಮೇಲೆ ಕರ್ಮವನ್ನು ಮಾಡು. ಆದರೆ ಜ್ಞಾನಪೂರ್ವಕವಾಗಿ ಕರ್ಮವನ್ನು ಮಾಡು ಅನ್ನುವ ವಿಚಾರವನ್ನು ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರುವಂತರ್ಗತ ಶ್ರೀ ವಾದಿರಾಜ ತೀರ್ಥಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆಯ 4ನೇ ಅಧ್ಯಾಯದ 35 ಹಾಗೂ 36ನೇ ಶ್ಲೋಕಗಳು. ಯಜ್ಞಾತ್ವಾನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಏನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ.
ವೃಜಿನಂ ಸಂತರಿಷ್ಯಸಿ ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಏನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಾ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ನಿನ್ನೆ ಶ್ರೀಕೃಷ್ಣ ಪರಮಾತ್ಮ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಉಪದೇಶ ಮಾಡಿದ. ಎಲ್ಲ ಕರ್ಮಗಳೂ ಕೂಡ ಜ್ಞಾನ ಕರ್ಮದಿಂದಲೇ ಪೂರ್ಣವಾಗ್ತವೆ ಅನ್ನುವುದನ್ನು ಹೇಳಿ, ಆ ಜ್ಞಾನ ಕರ್ಮದ ಬಗ್ಗೆ ನಮಗೆ ಇನ್ನಷ್ಟು ಹೆಚ್ಚು ವಿಶ್ವಾಸ ಹುಟ್ಟಲಿಕ್ಕಾಗಿ ಕೆಲವೊಂದು ಮಾತುಗಳನ್ನು ಹೇಳ್ತಾನೆ. ಹೇ ಪಾಂಡವ, ಎಲೆ ಅರ್ಜುನನೇ, ಯಜ್ಞಾತ್ವ ಏವಂ ಮೋಹಂ ಪುನಃ ನ ಯಾಸ್ಯಸಿ. ಯಜ್ಞಾತ್ವ, ಯಾವುದನ್ನು ತಿಳಿದುಕೊಂಡು ಈ ಪ್ರಕಾರವಾದಂತಹ ಮೋಹವನ್ನು ಮತ್ತೆ ನೀನು ಹೊಂದುವುದಿಲ್ಲವೋ. ಮೋಹವನ್ನು ಅಂತಂದರೆ ಯುದ್ಧ ಮಾಡೋದಿಲ್ಲ, ನಾನು ಮಾಡೋವನು ಇತ್ಯಾದಿ ಮೋಹಗಳು ನಿನಗೇನವನು ಅದನ್ನು ಹೊಂದೋದಿಲ್ಲವೋ. ಅಥೋ ಮೋಹವು ನಾಶ ಹೊಂದುವುದರಿಂದ ಎದರಿಂದ ಮೋಹ ನಾಶ ಹೊಂದುತ್ತದೆ? ಜ್ಞಾನದಿಂದ. ಯಾರನ್ನು ನಾವು ಯಾವ ರೀತಿಯಾಗಿ ನೋಡಬೇಕು, ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಂತನ್ನುವ ಜ್ಞಾನದಿಂದ ಆತ್ಮನಿ ಮಯಿ ಭೂತಾನಿ ಅಶೇಷೇಣ ದ್ರಕ್ಷಸಿ. ಸರ್ವಾಂತರ್ಯಾಮಿಯಾದ ನನ್ನಲ್ಲಿ ಅಂದರೆ ಕೃಷ್ಣನಲ್ಲಿ ಭೂತಾನಿ ಪ್ರಾಣಿಗಳನ್ನು ಅಶೇಷೇಣ ಏನು ನೋಡ್ತಿ ಎಲ್ಲ ಭೂತಗಳನ್ನು ನನ್ನಲ್ಲೇನೆ ನೋಡೋದು, ಕೃಷ್ಣನಲ್ಲೇ ನೋಡೋದು. ಅಂದರೆ ಕೃಷ್ಣನೇ ಎಲ್ಲನು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂದಂತೆ ಎಲ್ಲವೂ ಎಲ್ಲ ಪ್ರಾಣಿಗಳಲ್ಲಿಯೂ ಪರಮಾತ್ಮನಿದ್ದಾನೆ, ಪರಮಾತ್ಮನಲ್ಲಿ ಎಲ್ಲ ಪ್ರಾಣಿಗಳು ಎಲ್ಲ ಭೂತಗಳೂ ಇವೆ. ದ್ರಕ್ಷಸಿ, ನೋಡುತ್ತೀಯೋ, ಇದೇ ಜ್ಞಾನ. ಇಂತಹ ಜ್ಞಾನ ನಿನಗೆ ಬೇಕು, ಇದನ್ನು ನೀನು ನೋಡು ಅಂದಾಗ ನೀನು ಯಾರನ್ನು ಕೊಲ್ಲೋದಿಲ್ಲ, ಯಾರು ನಿನ್ನನ್ನು ಕೊಲ್ಲೋದಿಲ್ಲ, ಎಲ್ಲವನ್ನೂ ಮಾಡುವವನು ನಾನು ಅಂತನೋ ಬುದ್ಧಿ ನಿನಗೆ ಬರ್ತದೆ, ಅಂತನೋ ಜ್ಞಾನ ನಿನಗೆ ಬರ್ತದೆ. ಅಪಿಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ. ಇಂತಹ ಜ್ಞಾನ, ಈ ನಾಲೆಡ್ಜ್ ನಿನಗೆ ಬಂತು ಅಂತ ಅನ್ಕೋ. ಈ ಜ್ಞಾನವನ್ನು ನೀನು ಪಡೆದು ಅದನ್ನು ದೃಢವಾಗಿ ನಂಬಿದ್ದೇ ಆದರೆ ಸರ್ವೇಭ್ಯ ಪಾಪೇಭ್ಯ ಪಾಪಕೃತ್ತಮಃ, ನೀನು ಮಾಡಿದಂತಹ ಎಲ್ಲ ಪಾಪಗಳು, ಪಾಪಕೃತ್ತಮಃ ದೊಡ್ಡ ದೊಡ್ಡ ಪಾಪಗಳು, ಅಸಿಚೇದಪಿ ಭಾರೀ ಭಾರೀ ಪಾಪಗಳನ್ನು ಮಾಡಿದರೂ ಕೂಡ ಸರ್ವಂ ವೃಜಿನಂ ಜ್ಞಾನಪ್ಲವೇನ ಸಂತರಿಷ್ಯಸಿ ಏವ. ಬೇಕಾದಂತಹ ಪಾಪ ಅಂತನ್ನುವುದು ಒಂದು ಸಮುದ್ರ. ಆ ಪಾಪವನ್ನು ಪರಿಹಾರ ಮಾಡ್ಕೋಬೇಕಲ್ಲ ನಾವು, ಪಾಪವನ್ನು ದಾಟಬೇಕಲ್ಲ ನಾವು. ಇಂತಹ ನೀನೇನೇನು ಪಾಪಗಳನ್ನು ಮಾಡಿ, ನಾನು ಮಾಡಿದ್ದು, ನನ್ನಿಂದನೇ ಆಗಿದ್ದು ಇತ್ಯಾದಿ ಜ್ಞಾನವನ್ನು ಪಡೆದು ಅಹಂಕಾರ ಮಮಕಾರಾದಿಗಳು ಏನವ ಅದರಿಂದ ಬಂದಂತಹ ಪಾಪಗಳು, ದೊಡ್ಡ ದೊಡ್ಡ ಪಾಪಗಳು, ಇವು ದೊಡ್ಡ ಸಮುದ್ರ ಅಂತ ಇಟ್ಕೊಂಡಿ ಅಂತಂದ್ರೆ ಆ ಸಮುದ್ರವನ್ನು ದಾಟಲಿಕ್ಕೆ ಉಪಯೋಗ ಬೀಳುವ ನಾವು ಅಂತಂದರೆ ಜ್ಞಾನ. ನಾನೇನು ಹೇಳಿಕೊಟ್ಟೀನಿ ಆ ಜ್ಞಾನವನ್ನು ನೀನು ಪಡ್ಕೊಂಡು ಅಂತ ಹೇಳಂತಂದರೆ ಬೇಕಾದಂತಹ ಪಾಪ ಮಾಡಿರು ನೀನು, ಅದನ್ನು ಈ ಜ್ಞಾನ ಅಂತನ್ನುವ ನಾವು ದಾಟಿಸ್ತದೆ. ಏನು ಹೇಳಿರ್ತಾರೆ ಇದು ಆಧ್ಯಾತ್ಮಿಕವಾಗಿ ಬಂತು. ಇನ್ನು ಸಾಮಾಜಿಕವಾಗಿ ತಗೊಳ್ಳೋದಾಯಿತು ಅಂತ ಹೇಳಂತಂದರೆ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ದಿವಸ ಕಷ್ಟಪಡ್ತಾ ಇರೋದೇನೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಡ್ಜ್. ಯಾಕೆ ನಾಲೆಡ್ಜ್ ಇಸ್ ಪವರ್ ಅಂತ ಹೇಳ್ತಾರೆ ಅಂತಂದರೆ ಈ ಅರ್ಥದಲ್ಲಿ ಎಲ್ಲ ವಿಷಯದ ನಾಲೆಡ್ಜ್ ಇದ್ದಂತಹ ವ್ಯಕ್ತಿ ಅಥವಾ ಅವನು ಯಾವ ಕ್ಷೇತ್ರದೊಳಗಿದ್ದಾನೆ, ಅದು ಕ್ರೀಡೆ ಇರಲಿ, ಸಾಮಾಜಿಕ ಸೇವೆ ಇರಲಿ, ರಾಜಕೀಯ ಇರಲಿ, ಆರ್ಥಿಕ ಇರಲಿ, ಕೌಟುಂಬಿಕ ಇರಲಿ, ಯಾವ ವ್ಯಕ್ತಿ ಇವತ್ತಿನ ದಿವಸ ಒದ್ದಾಡ್ತಾನಂತಂದ್ರೆ ಯಾವ ವ್ಯಕ್ತಿಗೆ ಜ್ಞಾನ ಇಲ್ಲನೋ ಅವನೇ ಒದ್ದಾಡ್ತಾನೆ. ಯಾವ ವ್ಯಕ್ತಿಗೆ ಜ್ಞಾನ ಅದನೋ ಅವ ಸರಳ ಪಾರಾಗ್ತಾನ್ರಿ. ಇವತ್ತು ಏಪ್ರಿಲ್ 1, ಇವತ್ತು ನಿನ್ನೆ ತನಕ ಮಾರ್ಚ್ 31 ಫೈನಾನ್ಷಿಯಲ್ ಇಯರ್ ಎಂಡು.
ಯಾವ ವ್ಯಕ್ತಿಗೆ ರೊಕ್ಕ ಗಳಿಸ್ಬೇಕು ಅಂತ ವಿಚಾರ ಅದನೋ, ಬರೇ ರೊಕ್ಕ ಗಳಿಸೋದು ಇಟ್ಕೊಂಡ ಅಂತೇಳಂತಂದರೆ ಅವನು ಇನ್ಕಮ್ ಟ್ಯಾಕ್ಸ್ ನಜರ್ನೊಳಗೆ ಬರ್ತಾನೆ. ಯಾವ ವ್ಯಕ್ತಿಗೆ ಇನ್ಕಮ್ ಟ್ಯಾಕ್ಸ್ ನಜರದಿಂದ ಪಾರಾಗಬೇಕು ಅಥವಾ ರೊಕ್ಕ ಹೆಂಗೆ ಗಳಿಸ್ಬೇಕು ಅಂತನ್ನುವ ಜ್ಞಾನ ಅದನೋ ಅವನು ಇನ್ಕಮ್ ಟ್ಯಾಕ್ಸ್ ಹತ್ರ ಸಿಗದೇನೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಎಷ್ಟು ಮಾಡಬೇಕು, ಎಲ್ಲಿ ಉಳಿಸ್ಬೇಕು, ಎಲ್ಲಿ ತೆಗಿಬೇಕು, ಈ ಎಲ್ಲ ಜ್ಞಾನ ಇತ್ತು ಅಂತೇಳಂತಂದರೆ ಅವನು ಫೈನಾನ್ಷಿಯಲ್ ಇಯರನ್ನು ಜ್ಞಾನ ಇದ್ದದ್ದರಿಂದ ಈ ಇನ್ಕಮ್ ಟ್ಯಾಕ್ಸ್ ಅನ್ನೋ ಸಮುದ್ರದಿಂದ ಜ್ಞಾನ ಅಂತನ್ನುವ ನಾವನ್ನು ಇಟ್ಕೊಂಡು ಸುಲಭವಾಗಿ ಪಾರು. ಸೊ ಅಲ್ಟಿಮೇಟ್ಲಿ ಏನು ಹೇಳಲಿಕ್ಕತ್ತಾರ ಅಂತೇಳಂತಂದ್ರೆ ಜ್ಞಾನ ನಮ್ಮನ್ನು ದಂಡಿಗೆ ಹಚ್ತದ. ಅದಕ್ಕೆ ಜ್ಞಾನ ಪಡೆಯುವಾಗ ಶ್ರದ್ಧೆಯಿಂದ ನಾವು ಜ್ಞಾನ ಪಡೆದದ್ದೇ ಆದರೆ ನಿಶ್ಚಿತವಾಗಿಯೂ ಆ ಜ್ಞಾನ ನಮ್ಮನ್ನು ಕಾಪಾಡ್ತದೆ, ದಂಡಿಗೆ ಹಚ್ತದೆ. ಆದ್ದರಿಂದ ಕೃಷ್ಣನೇ ಹೇಳಿದಂತಹ ಮಾತು, ನನ್ನ ಜ್ಞಾನವನ್ನು ನೀನು ಪಡಿ, ಯಾವುದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀಯೋ ಅಂತಹ ಜ್ಞಾನವನ್ನು ನೀನು ಪಡಿ, ಇದರಿಂದ ನಿನ್ನ ಪಾಪದ ರಾಶಿ ಅದನ್ನು ನಾನು ದಾಟಿಸ್ತೇನೆ ಅನ್ನೋ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಸ್ಮದ್ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಶ್ರೀಮದ್ ವ್ಯಾಸರಾಜ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದ 37 ಹಾಗೂ 38ನೆಯ ಶ್ಲೋಕಗಳು. ಯಥೈಂಧಾಸಿ ಸಮಿದ್ಧೋಗ್ನಿರ್ ಯಥೈಂಧಾಸಿ ಸಮಿದ್ಧೋಗ್ನಿರ್ ಭಸ್ಮಸಾತ್ ಕುರುತೇರ್ಜುನ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಭಸ್ಮಸಾತ್ ಕುರುತೆ ತಥಾ. ನ ಹಿ ಜ್ಞಾನೇನ ಸದೃಶಂ ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಪವಿತ್ರಮಿಹ ವಿದ್ಯತೆ. ತತ್ಸ್ವಯಂ ಯೋಗ ಸಂಸಿದ್ಧಃ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ ಕಾಲೇನಾತ್ಮನಿ ವಿಂದತಿ. ಯಥೈಂಧಾಸಿ ಸಮಿದ್ಧೋಗ್ನಿರ್ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಜ್ಞಾನದ ಮಹಿಮೆಯನ್ನು ಅರ್ಜುನನಿಗೆ ಹೇಳಿದ ಶ್ರೀಕೃಷ್ಣ ಅದನ್ನು ಮುಂದೆ ಬರೆಸ್ತಾ ಹೋಗ್ತಾನೆ. ಅರ್ಜುನ, ಎಲೆ ಅರ್ಜುನನೇ, ಯಥಾ ಸಮಿದ್ಧಃ ಅಗ್ನಿಃ ಏಂಧಾಸಿ, ಯಾವ ರೀತಿಯಾಗಿ ಸಮಿದ್ಧಃ ಚೆನ್ನಾಗಿ ಉರಿಯುತ್ತಿರುವ ಅಗ್ನಿಯು ಏಂಧಾಸಿ ಕಟ್ಟಿಗೆಗಳನ್ನು ಭಸ್ಮಸಾತ್ ಕುರುತೆ ಭಸ್ಮವನ್ನಾಗಿ ಮಾಡುತ್ತವೆಯೋ ತಥಾ ಹಾಗೆಯೇ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಎಲ್ಲ ಕರ್ಮಗಳನ್ನು ಅಂತಂದರೆ ಇಲ್ಲಿ ಪ್ರಾರಬ್ಧ ಕರ್ಮವನ್ನು ಬಿಟ್ಟು ತಗೋಬೇಕು. 3 ಕರ್ಮಗಳು: ಸಂಚಿತ, ಆಗಾಮಿ, ಪ್ರಾರಬ್ಧ. ಜ್ಞಾನಾಗ್ನಿ ಪರಮಾತ್ಮನ ಅಪರೋಕ್ಷ ಜ್ಞಾನ ಅಥವಾ ಜ್ಞಾನ ಅಂತನ್ನುವುದು ಎಲ್ಲ ಕರ್ಮಗಳನ್ನು ಪರಿಹಾರ ಮಾಡ್ತದೆ ಅಂತಂದ್ರೆ ಪ್ರಾರಬ್ಧವನ್ನು ಬಿಟ್ಟು ಅಂತ ಇಟ್ಕೋಬೇಕು. ಪ್ರಾರಬ್ಧ ಇದು ಅನುಭವಿಸೇನೆ ಕಡಿಮೆ ಮಾಡ್ಕೊಳ್ಬೇಕು. ಎಲ್ಲಿಯೂ ಏನೂ ಮಾಡಿದರೂ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಸಂಚಿತ ನಾಶವಾಗ್ತದೆ ಜ್ಞಾನದಿಂದ, ಆಗಾಮಿ ಲೇಪವಾಗುವುದಿಲ್ಲ. ಆದರೆ
ಪ್ರಾರಬ್ಧ ಉಳ್ಕೊಂಡಿರ್ತದೆ, ಅದನ್ನು ನಾವು ಭೋಗ ಮಾಡಿ ಕಡಿಮೆ ಮಾಡಿಕೊಳ್ಬೇಕು. ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅಂತಂದರೆ ಪ್ರಾರಬ್ಧೇತರವಾಗಿರ್ತಕ್ಕಂತಹ ಕರ್ಮಗಳನ್ನು, ಅನಿಷ್ಟವಾದಂತಹ ಎಲ್ಲ ಕರ್ಮಗಳನ್ನು ಅದು ನಾಶ ಮಾಡುತ್ತದೆ. ಅರ್ಥಾತ್ ಜ್ಞಾನ ನಮ್ಮ ಪಾಪವನ್ನು ಪರಿಹಾರ ಮಾಡ್ತದೆ. ಹೀಗಾಗಿ ಜ್ಞಾನಪೂರ್ವಕವಾಗಿ ನಾವು ಕರ್ಮವನ್ನು ಮಾಡಬೇಕು. ಅಲ್ಲಿ ಹೇಳ್ತಾನೆ ಕೃಷ್ಣ, ಇಡೀ ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದದ್ದು ಯಾವುದಾದರೂ ಇದೆ ಅಂತೇಳಂತಂದರೆ ಅದು ಜ್ಞಾನ. ಆ ಜ್ಞಾನಕ್ಕೆ ಸದೃಶವಾದಂತಹ ಪವಿತ್ರವಾದಂತಹ ಇನ್ನೊಂದು ವಸ್ತುವೇ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಯಾಕೆ ಹೇಳಿದ ಕೃಷ್ಣ ಈ ಮಾತನ್ನು? ಯಾಕೆ ಅಂತಂದರೆ ನೋಡ್ರಿ, ಇವತ್ತಿನ ದಿವಸ ದೊಡ್ಡ ದೊಡ್ಡ ಡಾಕ್ಟರೇಟ್ಗಳಿದ್ದಾವೆ, ದೊಡ್ಡ ದೊಡ್ಡ ಹುದ್ದೆ ಒಳಗೆ ಇದ್ದಾರೆ. ಅದು ಸರ್ಟಿಫಿಕೇಟನ್ನು ತೋರಿಸಿ ಆ ಹುದ್ದೆಯನ್ನು ಪಡೆದಿರಬಹುದು. ಸರ್ಟಿಫಿಕೇಟ್ ಫ್ರಾಕ್ಸಿ ಆಗಬಹುದು. ಮೋಸ ಮಾಡಿ ವಂಚನೆಯಿಂದ ರೊಕ್ಕ ಕೊಟ್ಟು ಏನೋ ಒಂದು ಉಪಾಯವನ್ನು ಮಾಡಿ ಸರ್ಟಿಫಿಕೇಟ್ ಪಡಿಬಹುದು. ಆದರೆ ಜ್ಞಾನವನ್ನು ಪಡಿಬೇಕಂತಂದರೆ ಕಡ್ಡಾಯವಾಗಿ ಅಲ್ಲಿ ಅಧ್ಯಯನ ಮಾಡಲೇಬೇಕು, ಅಲ್ಲಿ ಶ್ರಮವನ್ನು ಪಡಲೇಬೇಕು. ನೀನು ಜ್ಞಾನಿ ಆಗಬೇಕು ಅಂತೇಳಂತಂದರೆ ಅಲ್ಲಿ ಪ್ರಾಮಾಣಿಕತನ ಇರಲೇಬೇಕು. ಅದು ಒಂದು ಸಣ್ಣ ಹೇರ್ಲೈನ್ ಡಿಫ್ರೆನ್ಸ್ ಇದೆ. ನಾವೆಲ್ಲ ಏನು ತಿಳ್ಕೊಂಡಿರ್ತೀವಿ, ದೊಡ್ಡ ದೊಡ್ಡ ಸರ್ಟಿಫಿಕೇಟ್ಗಳನ್ನು ಪಡೆದು ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಪಡೆದಾರ ಅಂದ ಮಾತ್ರಕ್ಕೆ ಅವರೆಲ್ಲರೂ ಜ್ಞಾನಿಗಳಲ್ಲ, ಅಂದ ಮಾತ್ರಕ್ಕೆ ಪಡೆದವರೆಲ್ಲರೂ ಅಜ್ಞಾನಿಗಳು ಅಂತನೂ ಅಲ್ಲ, ಅದರೊಳಗೂ ಜ್ಞಾನಿಗಳಿರಬಹುದು. ಯಾರು ಜ್ಞಾನವನ್ನು ಪಡೆದವರಿದ್ದಾರೋ, ಜ್ಞಾನದಿಂದಾಗಿ ಅಧಿಕಾರಿಗಳಾದವರಿದ್ದಾರೋ ಅವರು ಅತ್ಯಂತ ಶ್ರೇಷ್ಠರು. ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಹಿ ಜ್ಞಾನೇನ ಸದೃಶಂ. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಬೇಕಾದಂತಹ ಮಾತಿದು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕೆ ಸದೃಶವಾದಂತಹ ಇನ್ನೊಂದು ಪವಿತ್ರವಾದಂತಹ ವಸ್ತು ಇಲ್ಲ. ಸೊ ನಾಲೆಡ್ಜ್ ಈಸ್ ಪ್ಯೂರ್, ನಾಲೆಡ್ಜ್ ಈಸ್ ಪವರ್. ಎಷ್ಟರ ಮಟ್ಟಿಗೆ ಜ್ಞಾನದ ಬಗ್ಗೆ ಹೇಳ್ತಾರೆ ನೋಡ್ರಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಸೊ ಈ ಜ್ಞಾನ ಹೆಂಗೆ ನಮಗೆ ಬರ್ತದೆ? ಪರಮಾತ್ಮನ ಅಪರೋಕ್ಷ ಜ್ಞಾನ. ಇದು ನಮಗೆ ಹೆಂಗೆ ಬರ್ತದೆ ಅಂತಂದರೆ ತತ್ ಸ್ವಯಂ ಯೋಗ ಸಂಸಿದ್ಧ. ಯೋಗ ಸಂಸಿದ್ಧ ಜ್ಞಾನೋಪಾಯದಿಂದ ಯುಕ್ತವಾದ ಮನುಷ್ಯನು ಆತ್ಮನಿ, ಪರಮಾತ್ಮನ ವಿಷಯದಲ್ಲಿ ತತ್ ಆ ಜ್ಞಾನವನ್ನು ಕಾಲೇನ ಸ್ವಯಂ ವಿಂದತಿ. ಪ್ರಾಕ್ಟೀಸ್ ಮಾಡ್ಕೋತ ಹೋಗಬೇಕು. ಒಂದೇ ದಿವಸಕ್ಕೆ ಬರುವುದಿಲ್ಲ ರೀ. ಯಾವುದೇ ಜ್ಞಾನ ನೀವು ಪಡಿಬೇಕು ಅಂತೇಳಂತಂದರೆ ಇವತ್ತು ಪುಸ್ತಕ ಓದಿಬಿಟ್ಟೆ ನಾಳೆ ಆ ಪುಸ್ತಕದ ಜ್ಞಾನ ಆಗಿಬಿಡ್ತು ಅಂತಂದ್ರೆ ಆಗೋಂಗಿಲ್ಲ. 1 ಸಲ ಬಿಟ್ಟು 2 ಸಲ ಬಿಟ್ಟು 3 ಸಲ ಬಿಟ್ಟು ಕೆಲವು ಜನರು ಹೇಳೋದನ್ನು ಕೇಳ್ತೇನೆ, ನೀವು ಕಳಿಸಿದ ಭಗವದ್ಗೀತೆಯನ್ನು 2 ಸಲ 3 ಸಲ ಕೇಳ್ತೇವೆ ರೀ, ಭಾಳ ಚಂದ ಇರ್ತದೆ. ಯಾಕೆ 2 ಸಲ 3 ಸಲ ಕೇಳ್ತೀವಿ ಅಂತಂದ್ರೆ ಆ ಜ್ಞಾನವನ್ನು ಪಡ್ಕೊಳ್ಬೇಕು ಅನ್ನೋದಕ್ಕಾಗಿ ಕೇಳ್ತೀವಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೋತ ಹೋಗ್ಬೇಕು. ನಾವು ಯಾವುದಾದ್ರೂ ಒಂದು ವಿಷಯದ ಜ್ಞಾನ ನಮಗಾಗಬೇಕು ಅಂತಂದರೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೋತ ಹೋಗಬೇಕು. ಯಾವಾಗ ಅದು ಸಿದ್ಧಿ ಆಗ್ತದೆ, ಯಾವಾಗ ನಮಗದು ಟ್ಯೂಬ್ಲೈಟ್ ಹತ್ತದ, ಯಾವಾಗ ನಮಗೆ ಅನುಗ್ರಹ ಆಗ್ತದೆ. ಅದನ್ನು ಕಾಲೇನಾತ್ಮನಿ ವಿಂದತಿ, ಕಾಲೇನ ವಿಂದತಿ ಸ್ವಯಂ, ಬಹುಕಾಲದಿಂದ ತಾನಾಗಿಯೇ ವಿಂದತಿ ಅಂದರೆ ಹೊಂದುತ್ತದೆ. ಆದ್ದರಿಂದ ವಿ ಶುಡ್ ಕೀಪ್ ಪ್ರಾಕ್ಟೀಸಿಂಗ್. ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗಬೇಕು. ಯಾವಾಗ ದೇವರ ಅನುಗ್ರಹ ಮಾಡಿ ಅದರ ಜ್ಞಾನವನ್ನು ಮಾಡಿಸ್ತಾನೆ. 1 ಸಲ ಜ್ಞಾನವನ್ನು ಪಡೆದ್ವಿ ಅಂತ ಹೇಳಂತಂದರೆ ನಮ್ಮ ಎಲ್ಲ ಪಾಪಗಳು ಕಟ್ಟಿಗೆ ಸುಟ್ಟು ಹೋದಂಗೆ, ಬೆಂಕಿ ಹೆಂಗೆ ಕಟ್ಟಿಗೆಯನ್ನು ಸುಡಬೇಕು ಹಂಗೆ ಜ್ಞಾನ ನಮ್ಮ ಪಾಪವನ್ನು ಸುಡುತ್ತದೆ ಅನ್ನೋ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಅದರ ಮಹಿಮೆ, ಜ್ಞಾನದ ಮಹಿಮೆಯನ್ನು ಹೇಳಿ ಅರ್ಜುನನಿಗೆ ಪ್ರೇರೇಪಿಸ್ತಾ ಇದ್ದಾನೆ. ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದ 39 ಹಾಗೂ 40ನೇ ಶ್ಲೋಕಗಳು.
ಶ್ರದ್ಧಾವಾನ್ ಲಭತೆ ಜ್ಞಾನಂ ಶ್ರದ್ಧಾವಾನ್ ಲಭತೆ ಜ್ಞಾನಂ ಮತ್ಪರಃ ಸಂಯತೇಂದ್ರಿಯಃ ಮತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಂ ಶಾಂತಿಂ ಜ್ಞಾನಂ ಲಬ್ಧ್ವಾ ಪರಂ ಶಾಂತಿಂ ಅಚಿರೇಣಾಧಿಗಚ್ಚತಿ ಅಚಿರೇಣಾಧಿಗಚ್ಚತಿ ಅಗ್ನ್ಯಶ್ಚಾಶ್ರದ್ಧಧಾನಶ್ಚ ಅಗ್ನ್ಯಶ್ಚಾಶ್ರದ್ಧಧಾನಶ್ಚ ಸಂಶಯಾತ್ಮಾ ವಿನಶ್ಯತಿ ಸಂಶಯಾತ್ಮಾ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ ನ ಸುಖಂ ಸಂಶಯಾತ್ಮನಃ ಶ್ರದ್ಧಾವಾನ್ ಲಭತೆ ಜ್ಞಾನಂ ಮತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ ಅಗ್ನ್ಯಶ್ಚಾಶ್ರದ್ಧಧಾನಶ್ಚ ಸಂಶಯಾತ್ಮಾ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಜ್ಞಾನದ ಮಹತ್ವವನ್ನು ತಿಳಿಸ್ತಾ, ಈ ಜ್ಞಾನ ಅನ್ನುವುದು ಕಾಲೇನಾತ್ಮನಿ ವಿಂದತಿ ಅಂತ ನಿನ್ನೆ ಹೇಳಿದ. ತಾನಾಗಿಯೇ ಅದು ಬರುವಂಥದ್ದು. ಅದರ ಸಲುವಾಗಿ ನಾವು ಮಾಡಬೇಕಾದ ಪ್ರಯತ್ನ ಏನು ಅನ್ನುವುದನ್ನು ಈ 2 ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಪರಮಾತ್ಮ ಹೇಳ್ತಾನೆ, ಸಂಯತೇಂದ್ರಿಯ, ತನ್ನ ಇಂದ್ರಿಯಗಳನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು, ಶ್ರದ್ಧಾವಾನ್ ಮತ್ಪರಃ ಜ್ಞಾನಂ ಲಬ್ಧ್ವಾ. ಶ್ರದ್ಧಾವಾನ್, ಇಲ್ಲಿ ಹೇಳಿದ್ದೆಲ್ಲವೂ ಸತ್ಯವಾಗಿದೆ ಅನ್ನುವ ಶ್ರದ್ಧೆಯನ್ನು ಇಟ್ಟುಕೊಂಡು, ಮತ್ಪರಃ ಸರ್ವೋತ್ತಮನೆಂಬಂತಹ ಜ್ಞಾನವುಳ್ಳಂತಹ ಮನುಷ್ಯನು ಜ್ಞಾನಂ ಅಪರೋಕ್ಷ ಜ್ಞಾನವನ್ನು ಲಬ್ಧ್ವಾ ಹೊಂದಿ, ಪರಾಂ ಉತ್ಕೃಷ್ಟವಾದ ಶಾಂತಿಂ ಅಚಿರೇಣ ಅಧಿಗಚ್ಚತಿ, ಮೋಕ್ಷವನ್ನು ಅಚಿರೇಣ ತಕ್ಷಣದಲ್ಲೇನೆ ಶೀಘ್ರವಾಗಿ ಅಧಿಗಚ್ಚತಿ ಅಂದರೆ ಹೊಂದುತ್ತಾನೆ. ಅಂದರೆ ಅಚಿರೇಣ ಅಂತಂದರೆ ಪ್ರಾರಬ್ಧ ಕರ್ಮ ನಾಶವಾದ ತಕ್ಷಣ ಅಂತ ಇಟ್ಕೊಳ್ಬೇಕು. ಪರಮಾತ್ಮನ ಜ್ಞಾನದಿಂದ ನಮ್ಮ ಸಂಚಿತ ಆಗಾಮಿಗಳು ಪರಿಹಾರವಾಗಿದ್ದರೂ ಪ್ರಾರಬ್ಧ ಕರ್ಮ ಅಂತನ್ನುವುದು ಉಳಿದಿರ್ತದೆ. ಅದು ಮುಗಿದ ತಕ್ಷಣ ಜ್ಞಾನವನ್ನು ಪಡೆದಿದ್ದರಿಂದ ಅವನು ಮೋಕ್ಷವನ್ನು ಪಡಿತಾನೆ. ಅದಕ್ಕೆ ಪ್ರಧಾನವಾಗಿ ಇರಬೇಕಾದದ್ದು ಶ್ರದ್ಧಾ. ಅದಕ್ಕೆ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಜ್ಞಾನ ಅಂತನ್ನುವುದನ್ನು ನಾವು ನಾಲೆಡ್ಜ್ ಅಂತ ತಗೊಂಡ್ವಿ ಅಂತಂದರೆ, ಪರಮಾತ್ಮನ ಅಪರೋಕ್ಷ ಜ್ಞಾನ ಬಿಟ್ಟು ನಾಲೆಡ್ಜ್ ಅಂತ ನಾವು ತೆಗೆದುಕೊಂಡ್ರೆ, ಶಾಲೆ ಒಳಗೆ, ಕಾಲೇಜಿನೊಳಗೆ, ಯೂನಿವರ್ಸಿಟಿ ಒಳಗೆ ನಾವು ಶ್ರದ್ಧೆಯಿಂದ ಅಧ್ಯಯನ ಮಾಡಿದರೆ ಮಾತ್ರ ನಮಗೆ ಆ ಜ್ಞಾನ ಸಿಗುತ್ತದೆ. ಇಲ್ಲ ಅಂತಂದರೆ ಆ ಜ್ಞಾನ ನಮಗೆ ಸಿಗೋದಿಲ್ಲ. ಜ್ಞಾನ ಸಿಗಬೇಕು ಅಂತಂದರೆ ಶ್ರದ್ಧಾ ಇದು ಪ್ರಧಾನವಾಗಿರ್ತದೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆಯನ್ನು ಇಡಬೇಕು ಅನ್ನುವುದರ ಜೊತೆಗೆ ಇನ್ನೊಂದು ಪಾಯಿಂಟನ್ನು ಶ್ರೀಕೃಷ್ಣ ಪರಮಾತ್ಮ ಪಿನ್ ಪಾಯಿಂಟ್ ಮಾಡಿ ತೋರಿಸ್ತಾನೆ. ಏನು ಅಂತಂದರೆ, ಅಗ್ನ್ಯಶ್ಚ ಅಶ್ರದ್ಧದಾನಃ. ಅಶ್ರದ್ಧದಾನಃ ಅಂತಂದ್ರೆ ನಾಸ್ತಿಕ ಬುದ್ಧಿಯಿಂದಾಗಲಿ ಅಥವಾ ಅಜ್ಞಃ ಚ ಅಜ್ಞಾನಿಯೋ ಅಥವಾ ವಿರುದ್ಧವಾದ ಜ್ಞಾನಿಯೋ ಆದಂತಹ ಸಂಶಯಾತ್ಮ ವಿನಶ್ಯತಿ. ಸಂಶಯಾತ್ಮ, ಸಂಶಯಯುಕ್ತನಾದಂತಹ ಮನುಷ್ಯ ಇವನು ವಿನಶ್ಯತಿ. ವಿನಶ್ಯತಿ ಅಂತಂದರೆ ನರಕಾದಿ ಅನರ್ಥಗಳನ್ನು ಹೊಂದುತ್ತಾನೆ. ಸಂಶಯಾತ್ಮನಃ, ಸಂಶಯದಿಂದ ಕೂಡಿದಂತಹ ಮನಸ್ಸುಳ್ಳತಕ್ಕಂತಹ ಮನುಷ್ಯ ಅಯಂ ಲೋಕಃ,
ಈ ಮನುಷ್ಯ ಲೋಕವಾಗಲಿ ನ ಅಸ್ತಿ, ಇಲ್ಲಿಯೂ ಸುಖ ಪಡೋದಿಲ್ಲ. ಪರಹ, ಸ್ವರ್ಗಾದಿ ಲೋಕವು ನ ಸುಖವನ್ನು ಪಡುವುದಿಲ್ಲ ಅನ್ನೋದನ್ನು ಅಲ್ಲಿ ಹೇಳ್ತಾರೆ. ಅಭಿಪ್ರಾಯ ಏನು ಅಂತಂದರೆ, ಯಾವುದನ್ನಾದರೂ ನಾವು ನಂಬಿದಾಗ ಅತ್ಯಂತ ಶ್ರದ್ಧೆಯಿಂದ ನಂಬಬೇಕು, ಅಲ್ಲಿ ಸಂಶಯ ಇಡಬಾರ್ದು. ಸಂಶಯ ಇಟ್ವಿ ಅಂತೇಳಂತಂದರೆ ಅದು ನಾಶಕ್ಕೆ ಕಾರಣವಾಗ್ತದೆ. ಸಂಶಯಾತ್ಮ ವಿನಶ್ಯತಿ. ಈ ದ್ವಂದ್ವ ಏನಿರ್ತದೆ ನೋಡ್ರಿ, ಸರಿನೋ ತಪ್ಪು, ಮಾಡಬೇಕೋ ಮಾಡಬಾರ್ದು, ಇವನು ಒಳ್ಳೆಯವನೋ ಕೆಟ್ಟವನು, ಈ ರೀತಿಯಾದಂತಹ ಸಂಶಯ ಏನಿದೆ ಅದು ನಮ್ಮ ನಾಶಕ್ಕೆ ಕಾರಣವಾಗ್ತದೆ. ಗುರುಗಳಲ್ಲಿ, ದೇವರಲ್ಲಿ ನಿಸ್ಸಂಶಯವಾಗಿ ನಾವು ಭಕ್ತಿಯನ್ನು ಮಾಡ್ತಾ ಶ್ರದ್ಧೆಯನ್ನು ಇಟ್ಟು ಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡೆಯಬಹುದು. ಸಂಸಾರದಲ್ಲಿಯೂ ಹಾಗೆ. ಗಂಡ ಹೆಂಡತಿಯಲ್ಲಿ ಒಂದು ಸಲ ಸಂಶಯ ಬಂತು ಅಂಥೇಳಂತಂದರೆ ಆ ಸಂಸಾರ ಏಳಿಗೆ ಆಗೋದಿಲ್ಲ. ಅಪ್ಪ ಮಕ್ಕಳಲ್ಲಿ, ತಂದೆ ಮಕ್ಕಳಲ್ಲಿ ಸಂಶಯ ಬಂತು ಅಂತಂದರೆ ಆ ಸಂಸಾರ ಏಳಿಗೆ ಆಗೋದಿಲ್ಲ. ಅಣ್ಣ ತಮ್ಮಂದರಲ್ಲಿ ಸಂಶಯ ಬಂತು ಅಂತಂದರೆ ಏಳಿಗೆ ಆಗೋದಿಲ್ಲ. ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿಸ್ಸಂಶಯವಾಗಿ ನಾವು ಶ್ರದ್ಧೆಯನ್ನು ಮಾಡಬೇಕು. ಸಂಶಯಾತ್ಮ ವಿನಶ್ಯತಿ. ಯಾವ ವ್ಯಕ್ತಿ ಸಂಶಯವನ್ನು ಹೊಂದಿದವನು ಇದ್ದಾನೋ ಅವನಿಗೆ ಇಹಲೋಕದಲ್ಲಿಯೂ ಸುಖ ಅಂತನ್ನೋದು ಸಿಗೋದಿಲ್ಲ. ಬರೀ ಆ ಸಂಶಯವನ್ನು ಪ್ರೂವ್ ಮಾಡಲಿಕ್ಕೇನೆ ಇಡೀ ಜೀವನವನ್ನು ಕಳೆದು ಬಿಡ್ತಾನೆ. ಅದರಿಂದ ಟೆನ್ಷನ್ನು, ಅದರಿಂದ ರೋಗ ರುಜಿನಗಳು 28 ಸ್ಟಾರ್ಟ್ ಆಗ್ತವೆ. ಯಾವ ಸಾಧನವೂ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಪರಲೋಕದಲ್ಲಿಯೂ ಅವನಿಗೆ ಸುಖ ಆಗುವುದಿಲ್ಲ. ಆದ್ದರಿಂದ 2 ಮಹತ್ವದ ಮಾತುಗಳನ್ನು ಈ 100ನೇ ಎಪಿಸೋಡ್ ಭಗವಂತನ ನರಸಿಂಹದೇವರ ಅನುಗ್ರಹದಿಂದ ಇವತ್ತು 100ನೇ ಎಪಿಸೋಡ್ ಇವತ್ತಾಗ್ತಾ ಇದೆ. ಈ 100ನೇ ಎಪಿಸೋಡಿನಲ್ಲಿ ಈ 2 ಮಾತುಗಳು ಬಂದದ್ದು, ಇದೇ ಶ್ಲೋಕಗಳು ಬಂದದ್ದು ಸೋಜಿಗವೇ ಸರಿ. ಮೊದಲನೇದ್ದು ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತನ್ನುವುದು. ಯಾರಿಗೆ ಶ್ರದ್ಧೆ ಇದೆಯೋ, ನಿತ್ಯ ಶ್ರದ್ಧೆಯಿಂದ ಇದರ ಶ್ರವಣವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಜ್ಞಾನ ಅಂತನ್ನುವುದು ಸಿಗ್ತಾ ಇದೆ. ಇದು ಒಂದಾದರೆ, ಇನ್ನೊಂದು ಸಂಶಯಾತ್ಮ ವಿನಶ್ಯತಿ. ನಿಸ್ಸಂಶಯವಾಗಿ ನಾವು ಅವನಲ್ಲಿ ಶ್ರದ್ಧೆಯನ್ನು ಮಾಡಬೇಕು ಅಂತ ಈ 2 ಶ್ಲೋಕಗಳಲ್ಲಿ 2 ಮಾತುಗಳನ್ನು ಹೈಲೈಟ್ ಮಾಡಿ ಶ್ರೀಕೃಷ್ಣ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಈ 100ನೇ ದಿವಸದ ಎಪಿಸೋಡ್, 1 ಸೆಂಚುರಿ, 100 ದಿನಗಳವರೆಗೆ ಯಾವ ವಿಘ್ನವೂ ತರದೇನೆ ಪರಮಾತ್ಮ ನಮ್ಮ ಕಡೆ ಅಂತಂದರೆ ನನ್ನ ಹಾಗೂ ನಿಮ್ಮೆಲ್ಲರ ಕಡೆಯಿಂದ ಈ ಸೇವೆಯನ್ನು ಸ್ವೀಕಾರ ಮಾಡಿದ್ದಾನೆ. 100 ದಿನಗಳು ಅಂತಂದರೆ 200 ಶ್ಲೋಕಗಳಾದವು. ಈ 200 ಪುಷ್ಪಗಳನ್ನು ಪರಮಾತ್ಮನ, ಗೀತಾಚಾರ್ಯನಾದಂತಹ ಶ್ರೀಕೃಷ್ಣನ, ಅವನಿಂದ ಅಭಿನ್ನನಾದಂತಹ ನರಸಿಂಹದೇವರ ಪಾದಾರವಿಂದಗಳಲ್ಲಿ ಸಮರ್ಪಿಸೋಣ. ಅಸ್ಮದ್ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆಯ 4ನೇ ಅಧ್ಯಾಯದ ಕಡೆಯ 2 ಶ್ಲೋಕಗಳು 41 ಹಾಗೂ 42. ಯೋಗಸನ್ಯಸ್ತಕರ್ಮಾಣಂ ಜ್ಞಾನಸಂಚ್ಛಿನ್ನಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ ತಸ್ಮಾದಜ್ಞಾನಸಂಭೂತಂ ಹೃಸ್ಥಂ ಜ್ಞಾನಸಿ ನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ
ಚಿತ್ವೈನಂ ಸಂಶಯಂ ಯೋಗಂ ಅತಿಷ್ಠೋತ್ತಿಷ್ಠ ಭಾರತ ಅತಿಷ್ಠೋತ್ತಿಷ್ಠ ಭಾರತ ಯೋಗಸನ್ಯಸ್ತಕರ್ಮಾಣಂ ಜ್ಞಾನಸಂಛಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ ತಸ್ಮಾದಜ್ಞಾನಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಅತಿಷ್ಠೋತ್ತಿಷ್ಠ ಭಾರತ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಈ ಯೋಗಶಾಸ್ತ್ರದ ವಿಚಾರವನ್ನು ಕನ್ಕ್ಲೂಡ್ ಮಾಡ್ತಾ, ಉಪಸಂಹಾರ ಮಾಡ್ತಾ ಅವನು ಹೇಳ್ತಾನೆ, ಧನಂಜಯ, ಎಲೆ ಅರ್ಜುನನೇ, ಕರ್ಮಾಣಿ ಯೋಗ ಸನ್ಯಸ್ಥ ಕರ್ಮಾಣಂ, ಕರ್ಮಗಳು ಪರಮಾತ್ಮನಲ್ಲಿ ಮನೋಯೋಗದಿಂದ ಅರ್ಪಿಸಲ್ಪಟ್ಟ ಕರ್ಮಗಳುಳ್ಳ ಜ್ಞಾನ ಸಂಚಿನ್ನ ಸಂಶಯಂ. ಸಂಚಿನ್ನ ಸಂಶಯಂ ಅಂತಂದರೆ ಸಂಶಯವನ್ನು ನಾಶ ಮಾಡಿಕೊಂಡಂತಹ. ಎದರಿಂದ ಸಂಶಯ ನಾಶವಾಗ್ತದೆ? ಜ್ಞಾನ. ಜ್ಞಾನ ಸಂಚಿನ್ನ ಸಂಶಯಂ ಅಂತಂದರೆ ಜ್ಞಾನದಿಂದ ನಷ್ಟವಾದ ಸಂಶಯ ಉಳ್ಳ ಆತ್ಮವಂತಂ ಅಂತಂದರೆ ಪರಮಾತ್ಮನಲ್ಲಿ ವಂತಂ ಭಕ್ತಿ ಉಳ್ಳ, ಅಥವಾ ಇನ್ನೊಂದರ್ಥದಲ್ಲಿ ಪ್ರಮಾದರಹಿತನಾದಂತಹ ಮನುಷ್ಯನನ್ನು ನ ನಿಬಧ್ನಂತಿ, ಬಂಧಿಸುವುದಿಲ್ಲ. ಹಿಂದಿನ ಶ್ಲೋಕದಲ್ಲಿ, ನಿನ್ನೆಯ ಶ್ಲೋಕದಲ್ಲಿ ಏನು ಹೇಳಿದ? ಸಂಶಯಾತ್ಮ ವಿನಶ್ಯತಿ ಅಂತ ಹೇಳಿದ. ಸಂಶಯ ಇದ್ದವರು ನಾಶ ಹೊಂತಾರೆ ಅಂತ ಹೇಳಿದ. ಸಂಶಯ ಬರ್ತದಲ್ಲ, ಯಾವುದೇ ಒಂದು ವಸ್ತು ಸ್ವೀಕಾರ ಮಾಡೋಕ್ಕಿಂತ ಮೊದಲು ಸಂಶಯ ಇರೋದೆ, ದುಗುಡ ಇರೋದೆ, ಡ್ವೆಲ್ ಮೈಂಡ್ ಇರೋದು ಸಹಜ. ಆದರೆ ಆ ಸಂಶಯವನ್ನೇ ನಾವು ತಗೊಂಡು ಹೋದ್ವಿ ಅಂತ ಹೇಳಂತಂದರೆ, ಸಂಶಯವನ್ನೇ ನಮ್ಮ ತಲೆ ಒಳಗೆ ಇಟ್ಕೊಂಡ್ವಿ, ಇಫ್ ವಿ ಕ್ಯಾರಿ ದಟ್ ಡೌಟ್, ನಾವು ಪ್ರಸಿದ್ಧರಾಗಲಿಕ್ಕೆ, ಉತ್ತಮರಾಗಲಿಕ್ಕೆ ಆಗುವುದಿಲ್ಲ, ಪರಮಾತ್ಮನನ್ನು ಕಾಣಲಿಕ್ಕೆ ಆಗುವುದಿಲ್ಲ. ಸಂಶಯ ಬಿಡಬೇಕು ಅಂತ ಹೇಳ್ದ. ಈ ಶ್ಲೋಕದಲ್ಲಿ ಸಂಶಯವನ್ನು ಹೇಗೆ ಬಿಡಬೇಕು ಅಂತಂದರೆ ಜ್ಞಾನದಿಂದ ಬಿಡಬೇಕು, ತಿಳ್ಕೋಬೇಕು. ಯಾವುದರ ಬಗ್ಗೆ ನಿನಗೆ ಸಂಶಯ ಅದ ಅದರ ಬಗ್ಗೆ ಸರಿಯಾದ ಜ್ಞಾನವನ್ನು ನೀನು ಮಾಡಿಕೊಳ್ಬೇಕು. ಯಾವ ವ್ಯಕ್ತಿ ಸಂಶಯವನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಜ್ಞಾನವನ್ನು ಸಂಪಾದನೆ ಮಾಡ್ತಾನೋ ಅವನಿಗೆ ಯಾವ ಬಂಧನವೂ ಇರೋದಿಲ್ಲ. ಅದಕ್ಕೆ ನೀನು ಈಗ ದ್ವಂದ್ವದಲ್ಲಿ ಇದ್ದಿ ಅರ್ಜುನ, ಯು ಆರ್ ಇನ್ ಡೈನಮಾ. ಯುದ್ಧ ಮಾಡಬೇಕು ಮಾಡಬಾರ್ದು ಅಂತನ್ನುವ ದ್ವಂದ್ವದೊಳಗೆ ನೀನಿದ್ದಿ. ನಾನು ಉಪದೇಶ ಮಾಡಿದ್ದನ್ನೆಲ್ಲ ತಲೆ ಒಳಗೆ ತಗೋ, ಆ ಜ್ಞಾನವನ್ನು ಪಡೆದುಕೋ. ಆ ಜ್ಞಾನವನ್ನು ಪಡೆದುಕೊಂಡು ನೀನೇನು ಮಾಡಬೇಕು? ತಸ್ಮಾತ್ ಅಜ್ಞಾನ ಸಂಭೂತಂ, ಎಲೆ ಅರ್ಜುನನೇ, ಹೇ ಭಾರತ, ತಸ್ಮಾತ್ ಜ್ಞಾನೋಪಾಯವನ್ನು ಆಚರಿಸಿದರೆ ಫಲ ಉಂಟು, ಆಚರಿಸದಿದ್ದರೆ ಅನರ್ಥ ಉಂಟು. ಅದಕ್ಕೆ ಈ ಕಾರಣದಿಂದಾಗಿ ನೀನೇನು ಮಾಡು ಅಂತಂದರೆ, ಅಜ್ಞಾನ ಸಂಭೂತಂ, ಅಜ್ಞಾನದಿಂದ ಹುಟ್ಟಿದ, ಹೃತ್ಸ್ಥಂ ಅಂದರೆ ಹೃದಯದಲ್ಲಿರುವ, ಆತ್ಮನಃ ಏನಂ ಸಂಶಯಂ, ನಿನ್ನ ಹೃದಯದಲ್ಲಿ ಮನಸ್ಸಿನಲ್ಲಿರುವಂತಹ ಕರ್ಮಾನುಷ್ಠಾನ ಅಂದರೆ ನೀನೇನು ಮಾಡಲಿಕ್ಕೆ ಹೊಂಟಿ ಆ ವಿಷಯಕವಾಗಿರುವಂತಹ ಸಂಶಯವನ್ನು ಜ್ಞಾನಾಸಿನ, ಅಸಿನ ಅಂತೇಳಂತಂದ್ರೆ ಕೊಡ್ಲಿ, ತತ್ವಮಸಿ ಅಂತ ಹೇಳ್ತಾರಲ್ರಿ, ಅಸಿನ ಅಂತೇಳಂತಂದರೆ ಅಸಿನ ತತ್ವಮಸಿನ ಅಂತ ಹೇಳ್ತಾರೆ ಶ್ಲೋಕ, ಅಕ್ಷೋಭ್ಯತೀರ್ಥರ ಶ್ಲೋಕದಲ್ಲಿ. ಅಸಿನ ಅಂತಂದರೆ ಕೊಡ್ಲಿ. ಜ್ಞಾನಾಸಿನ ಅಂತೇಳಂತಂದ್ರೆ ಜ್ಞಾನವೆಂಬ ಕೊಡ್ಲಿಯಿಂದ ಅಥವಾ ಖಡ್ಗದಿಂದ, ಕೊಡ್ಲಿ ಖಡ್ಗ ಎಲ್ಲ ಅರ್ಥ ಅದಕ್ಕೆ ಅಸಿನ ಅಂತಂದರೆ. ಚಿತ್ವ ಭೇದಿಸಿಕೊಂಡು ಅಂದರೆ ಅಜ್ಞಾನವನ್ನು ಭೇದಿಸಿಕೊಂಡು, ಯೋಗಂ ಜ್ಞಾನಕ್ಕೆ ಉಪಾಯವಾದಂತಹ ಕರ್ಮಯೋಗವನ್ನು, ಆತಿಷ್ಠ ಉತ್ತಿಷ್ಠ, ಆತಿಷ್ಠ ಅಂತೇಳಂತಂದರೆ ಮಾಡು, ಉತ್ತಿಷ್ಠ
ಎದ್ದು ನಿಂದರು. ಮಲ್ಕೊಂಡಿದ್ನೇನ್ರಿ ಅರ್ಜುನ? ಉಪದೇಶ ಮಾಡೋ ಮುಂದಾಗ ಮಲ್ಕೊಂಡಿದ್ದ, ಪ್ರವಚನ ಕೇಳೋ ಮುಂದಾಗ ಮಲ್ಕೊಂಡಿರ್ತಾರಲ್ಲ, ಹಂಗೆ ಮಲ್ಕೊಂಡಿದ್ದಿಲ್ಲ. ಉತ್ತಿಷ್ಠ ಅಂತೇಳಂತಂದರೆ ನೀನು ಎಚ್ಚರಿದ್ದಿ ಅಂದ್ರೆ ನಿದ್ದೆ ಮಾಡಿಲ್ಲ, ಆದರೆ ಎಚ್ಚರಿಕೆ ಕಳ್ಕೊಂಡೆ ನೀನು. ಇವತ್ತು ನಮ್ಮೆಲ್ಲರ ಹಣೆ ಬಾರ ಹಿಂಗೆ ಅದ. ಇವತ್ತಿನ ದಿವಸ ನಾವೆಲ್ಲರೂ ನಿದ್ದೆಯಿಂದ ಹೊರಗಿದ್ದೇವೆ, ಆದರೆ ಎಚ್ಚರಿಕೆಯಲ್ಲಿ ನಾವಿಲ್ಲ. ಎಚ್ಚರಿಕೆ ಇಲ್ಲದೆ ಇದ್ದವ್ರು ನಾವಾಗಿವೆ. ಅದಕ್ಕೆ ನಾನು ಏನು ಮಾಡಬೇಕು ಅಂತನ್ನುವ ಎಚ್ಚರಿಕೆ ನಮಗೆ ಇಲ್ಲದೇ ಇದ್ದದ್ದರಿಂದ ಕೃಷ್ಣ ಈ ಯೋಗಶಾಸ್ತ್ರವನ್ನು ಉಪದೇಶ ಮಾಡಿ ನಮ್ಮನ್ನು ಹೊಡೆದು ಎಬ್ಬಿಸ್ತಾ ಇದ್ದಾನೆ. ಬಹುಶಃ ಇದೇ ವಾಕ್ಯ ಸ್ವಾಮಿ ವಿವೇಕಾನಂದರಿಗೆ ಪ್ರೇರಣೆಯಾಗಿರಬೇಕು. ಉತ್ತಿಷ್ಠತ ಜಾಗ್ರತ ಅಂತ ಹೇಳ್ತಾರೆ ಅವರು. ಎದ್ದು ನಿಂದರು, ಎದ್ದೇಳು, ನೀನು ಮಾಡಬೇಕಾದ ಕರ್ಮವನ್ನು ನೀನು ಮಾಡು ಅನ್ನುವ ಮಾತನ್ನು ಅಲ್ಲಿ ಆತಿಷ್ಠೋ ಉತ್ತಿಷ್ಠ ಭಾರತ, ಎದ್ದೇಳು, ನಿನ್ನ ಕರ್ಮವನ್ನು ನೀನು ಮಾಡು. ಆ ಕರ್ಮ ಯಾಕೆ ಅಂತೇಳಂತಂದರೆ ಪರಮಾತ್ಮನ ಜ್ಞಾನವನ್ನು ಪಡೆಯಲಿಕ್ಕಾಗಿ ಈ ಕರ್ಮವನ್ನು ಮಾಡು ಅನ್ನುವುದರ ಮೂಲಕ ಇವತ್ತಿನ 4ನೇ ಅಧ್ಯಾಯದ ಭಗವದ್ಗೀತೆಯನ್ನು ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಕರ್ಮ ಬ್ರಹ್ಮಾರ್ಪಣಯೋಗೋ ನಾಮ ಚತುರ್ಥೋಧ್ಯಾಯಃ. ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ನನ್ನ ಜೊತೆಗೆ ಎಲ್ಲರೂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಈ ಅಧ್ಯಾಯವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿರಿ. ನಾಳೆಯಿಂದ 5ನೇ ಅಧ್ಯಾಯದ ಶ್ರವಣವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.